ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ಎಂತಹ ಮೂವಿಯನ್ನು ನೋಡ್ತಾ ಇದೀವಿ ಅಂದ್ರೆ, ನಾರ್ಮಲ್ ಆಗಿ ಸ್ಕೂಲ್ ಕತೆ ಅಂದ್ರೇನೆ ನಮ್ಮ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಅದೇ ತರಾನೇ ಈ ಮೂವಿಯಲ್ಲಿ ಒಂದು ಸ್ಕೂಲ್, ಆ ಸ್ಕೂಲ್ ಅಲ್ಲಿ ಓದುತ್ತಾ ಇರುವ 5 ಸ್ಟೂಡೆಂಟ್ಸ್ ಆ ಸ್ಕೂಲ್ ಒಳಗಡೆನೆ ಇರುವ ಒಂದು ಕ್ರೂರವಾದ ದೆವ್ವದ ಹತ್ರ ಸಿಗಾಕೊಂಡ್ಬಿಡ್ತಾರೆ. ಆ ದೆವ್ವ ಇವ್ರುಗಳಿಗೆ ಒಂದು ಟಾಸ್ಕ್ ಅನ್ನ ಮಡಗುತ್ತೆ. ಒಂದು ಕೋಫಿನ್ ಬಾಕ್ಸ್, ಅದರಲ್ಲಿ ಆಲ್ರೆಡಿ ಒಂದು ಬಾಡಿ ಇರೋ ರೀತಿ ಅಚ್ಚೆ ಮಾತ್ರ ಇರುತ್ತೆ, ಆದ್ರೆ ಡೆಡ್ ಬಾಡಿ ಇರಲ್ಲ. ಆ ಡೆಡ್ ಬಾಡಿಯ ಬಾಡಿ ಪೀಸಸ್ ಅನ್ನ ಪೀಸ್ ಆಗಿ ಕಿತ್ತು ಆ ಸ್ಕೂಲ್ ಒಳಗಡೆನೆ ಬೇರೆ ಬೇರೆ ಜಾಗದಲ್ಲಿ ಹೌಸ್ ಇಡಲಾಗಿರುತ್ತೆ. ಅದನ್ನ ಈ ಸ್ಕೂಲ್ ಮಕ್ಕಳು ಕರೆಕ್ಟ್ ಆಗಿ ಕಂಡಿಡಿದು ಆ ಕೋಫಿನ್ ಬಾಕ್ಸ್ ಗೆ ತಂದು ಆ ಬಾಡಿಯನ್ನು ಫಿಕ್ಸ್ ಮಾಡಿ ಇಟ್ರೆ ಮಾತ್ರವೇ ಇವ್ರುಗಳು ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಗುತ್ತೆ. ಆ ರೀತಿ ನಮ್ಮ ಹುಡುಗರು ಆ ಬಾಡಿ ಪೀಸಸ್ ಅನ್ನ ಹುಡುಕಿ ಹೋಗ್ಬೇಕಾದ್ರೆ ಆ ಬಾಡಿ ಪೀಸ್ ಗಳನ್ನ ತಗೊಳಕ್ಕೆ ಬಿಡದೆ ಒಂದು ಕ್ರೂರವಾದ ದೆವ್ವ ಬಂದು ನಮ್ಮ ಹುಡುಗರನ್ನ ಅಡ್ಡ ಹಾಕಿ ಸಾಯಿಸುತ್ತೆ. ಸೊ ಈ ರೀತಿ ಆ ಸ್ಕೂಲ್ ಒಳಗಡೆ ಒಂದು ಕ್ರೂರವಾದ ದೆವ್ವದ ಹತ್ರ ಸಿಗಾಕೊಂಡ ನಮ್ಮ ಹುಡುಗರು ಅದರಿಂದ ತಪ್ಪಿಸಿಕೊಂಡು ಬರೋದಕ್ಕಾಗಿ ಏನೆಲ್ಲ ಮಾಡ್ತಾರೆ, ಕೊನೆಯದಾಗಿ ಆ ಬಾಡಿ ಪೀಸಸ್ ಎಲ್ಲವನ್ನು ಕರೆಕ್ಟ್ ಆಗಿ ಕಂಡಿಡಿದು ಆ ಕೋಫಿನ್ ಬಾಕ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡಿದ್ರ, ಫಿಕ್ಸ್ ಮಾಡಿ ಇಟ್ರ ಅನ್ನೋದನ್ನ ಸೂಪರ್ ಇಂಟ್ರೆಸ್ಟಿಂಗ್ ಆಗಿ ಸಖತ್ ಎಂಗೇಜಿಂಗ್ ಆಗಿ ಹೇಳಿರುವ ಮೂವಿನೇ ರಿಮೆಂಬರ್ ಅಂದ್ರೆ ಮೆಂಬರ್. ಸೊ ನೋಡೋಕೆ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಒಂದು ಡಾರ್ಕ್ ಆದ ಫಾರೆಸ್ಟ್ ಒಳಗಡೆ ತನ್ನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಿ ಹೋಗ್ತಾ ಇರ್ತಾಳೆ. ಜೊತೆಗೆ ಅವಳಿಗೆ ತುಂಬಾನೇ ಪ್ರೀತಿಯಾದ ಗೊಂಬೆಯನ್ನ ಹಿಡ್ಕೊಂಡು ಓಡಿ ಹೋಗ್ತಾ ಇರ್ತಾಳೆ. ಆವಾಗ ಸಡನ್ ಆಗಿ ಒಂದು ಜಾಗದಲ್ಲಿ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರೂ ಮತ್ತೆ ಆ ಗೊಂಬೆಯನ್ನ ಕೈಗೆ ತಗೊಂಡು ಆ ಡಾರ್ಕ್ ಆದ ಫಾರೆಸ್ಟ್ ಒಳಗಡೆನೆ ಇರುವ ಒಂದು ಮನೆಗೆ ಬಂದು ತಲುಪ್ತಾಳೆ. ಡೋರ್ ಅನ್ನು ಲಾಕ್ ಮಾಡಿ ತುಂಬಾನೇ ಹೆದರಿ ಒಂದು ಕಾರ್ನರ್ ಅಲ್ಲಿ ಕೂತಿರ್ತಾಳೆ ಹುಡುಗಿ. ಆವಾಗ ಸ್ವಲ್ಪ ಹೊತ್ತಲ್ಲೇ ಒಂದು ಮರ್ಮವಾದ ರೂಪ ಕೈಯಲ್ಲಿ ಕೊಡರಿಯನ್ನ ಹಿಡಿದು ಆ ಮನೆ ಒಳಗಡೆ ನುಗ್ಗಿ ಆ ಚಿಕ್ಕ ಹುಡುಗಿಯನ್ನ ಕ್ರೂರವಾಗಿ ಕಟ್ ಮಾಡಿ ಸಾಯಿಸುತ್ತೆ. ಆ ರೂಮ್ ಪೂರ್ತಿ ರಕ್ತ ಹಾರುತ್ತೆ. ಆ ಚಿಕ್ಕ ಹುಡುಗಿಯ ಗೊಂಬೆ ಮೇಲೆ ಕೂಡ ರಕ್ತ ಹಾರುತ್ತೆ. ಹಾಗೆ ಕಟ್ ಮಾಡಿ ಈ ಮೂವಿ ಶುರು ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನ್ಯೂಸ್ ಪೇಪರ್ ಅಲ್ಲಿ ವಿಷಯಗಳನ್ನ ತೋರಿಸ್ತಾರೆ. ತುಂಬಾ ಮಕ್ಕಳು ಕಾಣೆಯಾಗಿರೋದ್ರ ಬಗ್ಗೆ ಹಾಕಿರುತ್ತೆ. ಬಾಡಿ ಪಾರ್ಟ್ಸ್ ಗಳನ್ನ ಕೂಡ ತೋರಿಸ್ತಾರೆ. ಒಂದು ರೀತಿಯ ದೆವ್ವವನ್ನ ಕೂಡ ಒಂದು ಟನಲ್ ಒಳಗಡೆ ಇರೋ ರೀತಿ ತೋರಿಸ್ತಾರೆ. ಇದನ್ನೆಲ್ಲ ತೋರಿಸ್ಬಿಟ್ಟು ರಷ್ಯಾದಲ್ಲಿ ಇರುವ ಅಸಲಂ ಅಲ್ಲಿ ಒಬ್ಬ ಏಜ್ ಆದವರನ್ನ ನಮಗೆ ತೋರಿಸ್ತಾರೆ. ಅವರು ಒಂದು ಪೇಷಂಟ್ ಅನ್ಸುತ್ತೆ ಅಲ್ಲಿ. ಅವರು ಇವಾಗ ಬಾಡಿ ಸರ್ಚ್ ಅನ್ನೋ ಒಂದು ಗೇಮಿನ ಬಗ್ಗೆ ಹೇಳ್ತಾರೆ. ಹಾಗೆ ಅವರು ಹೇಳ್ತಾ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಇಮೇಜಸ್ ಅನ್ನ ನಮಗೆ ತೋರಿಸ್ತಾರೆ. ಬಾಡಿ ಸರ್ಚ್, ರೆಡ್ ಗೋಸ್ಟ್ ಅಂದ್ರೆ ಕೆಂಪು ದೆವ್ವ ಅಂತ ಹೇಳಲಾಗುವ ಒಂದು ದೆವ್ವ ಆಟಾಡಿಸುವ ಆಟವೇ ಬಾಡಿ ಸರ್ಚ್. ಆ ದೆವ್ವದ ಹತ್ರ ನಾವು ಸಿಗಾಕೊಂಡ್ರೆ ನಮಗೆ ಒಂದು ಟಾಸ್ಕ್ ಅನ್ನ ಇಡುತ್ತೆ. ಒಂದು ಬಾಡಿಯ ಪಾರ್ಟ್ಸ್ ಅನ್ನ ಕಂಡಿಡಿದು ಅದನ್ನ ನಾವು ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ ಇಡಬೇಕು. ಅದನ್ನ ಮಾತ್ರ ನಾವು ಮಾಡ್ಲಿಲ್ಲ ಅಂದ್ರೆ ತುಂಬಾ ಕ್ರೂರವಾಗಿ ನಮ್ಮನ್ನ ಸಾಯಿಸು ಬಿಡುತ್ತೆ ಆ ದೆವ್ವ. ಒಂದು ಸ್ಟೇಜ್ ಅಲ್ಲಿ ಆ ದೆವ್ವದ ಹತ್ರನೇ ಕೊಂಡು ನಾವು ಸತ್ತೋಗ್ಬಿಡೋಣ ಅಂತ ನಮಗೆ ಅನ್ಸುತ್ತಂತೆ. ಆದ್ರೆ ಆವಾಗ್ಲೇನೆ ಒಂದು ಟ್ವಿಸ್ಟ್. ಆ ಗೇಮ್ ಒಳಗಡೆ ಹೋಗಿ ಆ ಬಾಡಿ ಪಾರ್ಟ್ಸ್ ಎಲ್ಲವನ್ನು ಕರೆಕ್ಟ್ ಆಗಿ ಕಂಡಿಡಿದು ಫಿಕ್ಸ್ ಮಾಡಿ ಇಡೋವರೆಗೂ ಆ ಗೇಮ್ ಕಂಪ್ಲೀಟ್ ಆಗಲ್ಲ. ಮತ್ತೆ ಆ ದಿನ ಮಾತ್ರ ರಿಪೀಟ್ ಆಗ್ತಾನೆ ಇರುತ್ತೆ. ಒಂದೊಂದು ದಿನದ ಎಂಡಿನಲ್ಲೂ ಆ ದೆವ್ವ ಕ್ರೂರವಾಗಿ ಬಂದು ನಮ್ಮನ್ನ ಸಾಯಿಸಿ ಬಿಟ್ಟು ಮತ್ತೆ ಆ ದಿನವನ್ನ ರಿಪೀಟ್ ಮಾಡಿಬಿಟ್ಟು ಹೋಗ್ಬಿಡುತ್ತಂತೆ. ಈ ರೀತಿ ಬಾಡಿ ಸರ್ಚ್ ಗೇಮ್ ಬಗ್ಗೆ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇಂತಹ ಕ್ರೂರವಾದ ಇಮೇಜಸ್ ನೆಲ್ಲ ತೋರಿಸಿ ಹಾಗೆ ಕಟ್ ಮಾಡಿ ಈ ಮೂವಿಯ ಹೀರೋಯಿನ್ ಅನ್ನೇ ನಮಗೆ ತೋರಿಸ್ತಾರೆ. ಜುಲೈ 5 ಬೆಳಗ್ಗೆ 7 o'clock ಆ ದಿನದಲ್ಲಿ ನಮ್ಮ ಹೀರೋಯಿನ್ ಎಚ್ಚರಿಯಾಗಿ ಎದ್ದೇಳ್ತಾರೆ. ಇವರ ಹೆಸರು ಅಸುಕ ತುಂಬಾನೇ ಲೋನ್ಲಿ ಆದ ಹುಡುಗಿ. ಬೆಳಗ್ಗೆ ಸ್ಕೂಲ್ಗೆ ರೆಡಿಯಾಗಿ ಹೊರಗಡೆ ಬರ್ಬೇಕಾದ್ರೆ ಅವರ ತಾಯಿ ಚೆನ್ನಾಗಿ ಕುಕ್ ಮಾಡಿ ಮಡಗಿರ್ತಾರೆ. ಜೊತೆಗೇನೆ ಲಂಚ್ ಬಾಕ್ಸ್ ಅಲ್ಲಿ ತುಂಬಾನೇ ಊಟವನ್ನ ಡಂಪ್ ಮಾಡಿ ಕೊಡ್ತಾರೆ. ಯಾಕಮ್ಮ ಈ ರೀತಿ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ, ನಿನ್ನ ಫ್ರೆಂಡ್ಸ್ ಗೆ ಕೊಡು, ನಿನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಊಟ ಮಾಡು, ಅವಾಗ ತಾನೇ ನಿನ್ನ ಫ್ರೆಂಡ್ಸ್ ಜೊತೆ ನೀನು ಕ್ಲೋಸ್ ಆಗಿರ್ತೀಯಾ, ಆವಾಗ ತಾನೇ ನೀವೆಲ್ಲರೂ ಒಗ್ಗಟ್ಟಾಗಿರ್ತೀರಾ ಅನ್ನೋ ರೀತಿ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಅಶೋಕಾಗೆ ಒಬ್ಬರು ಕೂಡ ಫ್ರೆಂಡ್ ಇಲ್ಲ. ಯಾರು ಅವಳನ್ನ ಹತ್ರ ಕೂಡ ಸೇರಿಸ್ಕೊಳ್ಳಲ್ಲ. ಇದು ಗೊತ್ತಿಲ್ಲದೆ ಇರುವ ತಾಯಿ ಚೆನ್ನಾಗಿ ಫುಡ್ ಅನ್ನ ಡಂಪ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದಕ್ಕೆ ಅಶೋಕ ಕೂಡ ಸರಿ ತಾಯಿ ಅವರ ಮನಸ್ಸಿಗೆ ಬೇಜಾರ್ ಮಾಡಬಾರ್ದು ಅಂತ ಅದನ್ನ ತಗೊಂಡು ಸ್ಕೂಲಿಗೆ ಹೊರಡ್ತಾಳೆ. ಹೋಗೋ ದಾರಿಯಲ್ಲಿ ಈ ಮೂವಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಗಳನ್ನ ನಮಗೆ ತೋರಿಸ್ತಾರೆ. ರಿಯಾ ಅಂತ ಒಬ್ಬಳು ಹುಡುಗಿ, ಅವಳಿಗೆ ಅಂತ ಫ್ರೆಂಡ್ಸ್ ಗ್ಯಾಂಗ್ ಚೆನ್ನಾಗಿ ಜಾಲಿಯಾಗಿ ಖುಷಿಯಾಗಿ ಸ್ಕೂಲಿಗೆ ಬರ್ತಾ ಇರ್ತಾಳೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಗೆ ಈ ರೀತಿ ನಮಗೆ ಫ್ರೆಂಡ್ಸ್ ಇಲ್ವಲ್ಲ ಅಂತ ಒಂದು ರೀತಿಯ ಬೇಜಾರು. ರಿಯಾವನ್ನ ತೋರಿಸಿಬಿಟ್ಟು ಹಾಗೆ ಈ ಮೂವಿಯ ಹೀರೋವಾದ ಟಕಿರೋವನ್ನ ತೋರಿಸ್ತಾರೆ. ಇವನ ಸ್ಕೂಲ್ ಅಲ್ಲಿ ತುಂಬಾನೇ ಫೇಮಸ್. ಯಾಕೆಂದ್ರೆ ಇವನ ಸ್ಕೂಲ್ ಅಲ್ಲಿ ಒಬ್ಬ ಬಾಸ್ಕೆಟ್ ಬಾಲ್ ಪ್ಲೇಯರ್, ಮತ್ತೆ ಆ ಸ್ಕೂಲಿಗೆ ಲೀಡರ್ ಇವನೇನೆ. ಹಾಗೆ ಅವನು ಆಟ ಆಡಿ ಬರ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ಮೇಲೆ ಡ್ಯಾಶ್ ಮಾಡಿ ಬಿಡ್ತಾನೆ. ಸಾರಿ ಕೇಳ್ಬಿಟ್ಟು ಟಕಿರೋ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಮಾತ್ರ ಆ ಜಾಗದಲ್ಲೇ ನಿಂತು ನಮ್ಮ ಹೀರೋವನ್ನ ಒಂದ್ ರೀತಿ ನೋಡ್ತಾ ಇರ್ತಾಳೆ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಹೀರೋಯಿನ್ ಗೆ ಟಕಿರೋ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅದು ಯಾವತ್ತೂ ಹೊರಗಡೆ ತೋರಿಸ್ಕೊಂಡೇ ಇಲ್ಲ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಯಾವಾಗ್ಲೂ ಅಲೋನ್ ಆಗಿ ಸೋಲವಾಗಿ ಇರುವ ಹುಡುಗಿ. ಅವಳಾಗಿದ್ದು ಅವಳೇ ಹೇಗೆ ಹೋಗಿ ಮಾತಾಡಿಸ್ತಾಳೆ. ಸೊ ಇವಾಗ ಬುಕ್ಸ್ ಅನ್ನ ತಗೊಂಡು ಬ್ಯಾಗಿಗೆ ಹಾಕೊಂಡು ಹಾಗೆ ಹೋಗ್ತಾ ಇರ್ತಾಳೆ ಹೀರೋಯಿನ್. ಆವಾಗ ಒಂದು ಬೆಕ್ಕನ್ನ ನೋಡ್ತಾಳೆ. ಅದನ್ನ ನೋಡೋಕೇನೆ ತುಂಬಾನೇ ಸೌಂದರ್ಯವಾಗಿರ್ತಾ ಇದೆ. ಅದನ್ನ ನೋಡಿ ರಚನೆ ಮಾಡ್ತಾನೆ ಇರ್ಬೇಕಾದ್ರೆ ಇವಾಗ ಆ ಜಾಗಕ್ಕೆ ಒಬ್ಬಳು ಹುಡುಗಿ ಅವಳ ಬಾಯ್ ಫ್ರೆಂಡ್ ಜೊತೆ ಬಂದು ಇಳಿತಾಳೆ. ಇವಳ
ಹೆಸರು ರುಕುಮಿ. ಇವಳು ಈ ಮೂವಿಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವಳನ್ನ ನಮ್ಮ ಹೀರೋಯಿನ್ ಒಂದ್ ರೀತಿ ಬೇಜಾರಲ್ಲಿ ನೋಡ್ತಾ ಇರ್ಬೇಕಾದ್ರೆ ಭಯಂಕರವಾದ ಬ್ರೇಕಿಂಗ್ ಸೌಂಡ್ ಕೇಳುತ್ತೆ. ಜೊತೆಗೇನೆ ಬೆಕ್ಕು ಕಿರ್ಚ್ಕೊಳ್ಳುವ ಸದ್ದು ಆಗುತ್ತೆ. ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ಸ್ವಲ್ಪ ಹೊತ್ತು ಮುಂಚೆ ನೋಡಿದ ಬೆಕ್ಕು ಅವರ ಸ್ಕೂಲ್ ಬಸ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಕ್ರೂರವಾಗಿ ಸತ್ತಿರುತ್ತೆ. ಅದನ್ನ ನಮ್ಮ ಹೀರೋಯಿನ್ ಹೆದರಿ ಭಯದಿಂದ ನೋಡ್ತಾ ಇರ್ಬೇಕಾದ್ರೆ ಈ ಮೂವಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಅದನ್ನ ನೋಡ್ತಾರೆ. ಆ ರೀತಿ ನೋಡ್ಬಿಟ್ಟು ಎಲ್ಲರೂ ಅವರ ಸ್ಕೂಲ್ಗೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಇವಾಗ ಕಟ್ ಮಾಡಿದ್ರೆ ಆ ಸ್ಕೂಲಿನ ಲಾಕರ್ ರೂಮ್ ಅನ್ನೇ ತೋರಿಸ್ತಾರೆ. ಮನೆಯಿಂದ ಬರ್ಬೇಕಾದ್ರೆ ಒಂದು ಶೂ ಅನ್ನ ಹಾಕೊಂಡಿರ್ತಾರೆ. ಇಲ್ಲಿಗೆ ಬಂದಿದ್ದ ತಕ್ಷಣ ಲಾಕರ್ ಅಲ್ಲಿ ಇರುವ ಇನ್ನೊಂದು ಶೂ ಅನ್ನ ತಗೊಂಡು ಹಾಕುತ್ತಾರೆ, ಒಂದು ನೀಟ್ನೆಸ್ ಅನ್ನ ಮೇಂಟೈನ್ ಮಾಡೋದಕ್ಕಾಗಿ. ಆ ರೀತಿ ಹುಡುಗರೆಲ್ಲ ಶೂ ಅನ್ನ ಚೇಂಜ್ ಮಾಡ್ಕೋತಾ ಇರ್ಬೇಕಾದ್ರೆ ನಮ್ಮ ಟಕ್ಕಿರೋ ಅವನ ಬ್ಯಾಜ್ ಒಂದು ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ನಮ್ಮ ಹೀರೋಯಿನ್ ನೋಡ್ತಾರೆ. ಅದನ್ನ ತಗೊಂಡು ಹೋಗಿ ಅವನ ಹತ್ರ ಕೊಟ್ರೆ ಅವನ ಜೊತೆ ಮಾತಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಒಳಗಡೆ ಏನೋ ಒಂಥರ ಸಂಚಲನ. ಅದನ್ನ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಈ ಆಪರ್ಚುನಿಟಿಯನ್ನ ಕರೆಕ್ಟ್ ಆಗಿ ರಿಯಾ ಹುಡುಗಿ ಯೂಸ್ ಮಾಡ್ಕೋತಾಳೆ. ಆ ಬ್ಯಾಜ್ ಅನ್ನ ತಗೊಂಡು ಹೋಗಿ ನಮ್ಮ ಹೀರೋ ಹತ್ರ ಕೊಡ್ಬೇಕಾದ್ರೆ ಅವನು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕ್ಲಾಸ್ ರೂಮಿಗೆ ಹೋಗ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಕ್ಲಾಸ್ ರೂಮಿಗೆ ಬರ್ಬೇಕಾದ್ರೆ ಆವಾಗ ಕೆಲವೊಂದು ಹುಡುಗರು ಹುಡುಗಿಯರು ಕಿಂಡಲ್ ಮಾಡ್ತಾ ಇರ್ತಾರೆ. ಅಯ್ಯೋ ನಮ್ಮ ಕ್ಲಾಸ್ ಅಲ್ಲಿ ಇದ್ದ ಹಣವನ್ನ ಯಾರೋ ಕದ್ಬಿಟ್ಟಿದ್ದಾರೆ, ಆ ಕಳ್ಳ ಯಾರು ಅನ್ನೋದನ್ನ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಈ ಜಾಗದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಅನ್ನ ನಮಗೆ ತೋರಿಸ್ತಾರೆ. ಇವನ ಹೆಸರು ಚೋಟು. ಇವನನ್ನ ಎಲ್ಲರೂ ಸೇರಿ ಬುಲ್ಲಿಂಗ್ ಮಾಡ್ತಾ ಇರ್ತಾರೆ. ಅದು ಮಾತ್ರ ಇಲ್ಲ, ನೀನೇನೆ ಕ್ಲಾಸಿನ ಹಣವನ್ನ ಕದ್ದಿರೋದು ಅಂತ ಅವನ ಡೆಸ್ಕ್ ಇಂದಾನೆ ಹಣವನ್ನ ತೆಗಿತಾರೆ. ಏನು ಅಂತ ನೋಡಿದ್ರೆ ಬೇಕು ಅಂತ ಇವ್ರುಗಳೇನೆ ಇಟ್ಬಿಟ್ಟು ಆ ಹುಡುಗನನ್ನ ಬುಲ್ಲಿ ಮಾಡ್ತಾ ಇರ್ತಾರೆ. ಅವನೊಬ್ಬ ಅಮಾಯಕ ಹುಡುಗ ಪಾಪ. ಅವನನ್ನ ಎಲ್ಲರೂ ಈ ರೀತಿನೇ ಮಾಡ್ತಾ ಇರ್ತಾರೆ. ಆವಾಗ ಆ ಜಾಗಕ್ಕೆ ನಮ್ಮ ಟಕ್ಕಿರೋ ಬರ್ತಾನೆ. ಅದೇ ಹಣ ಸಿಕ್ಬಿಟ್ಟಿದೆಯಲ್ಲ, ಇನ್ ಮುಂದೆ ಈ ರೀತಿ ಮಾಡಬೇಡ ಅನ್ನೋ ರೀತಿ ವಾರ್ನಿಂಗ್ ಅನ್ನ ಮಾತ್ರ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಮೇಲೆ ಲಂಚ್ ಅವರ್ ಬರುತ್ತೆ. ಎಲ್ಲ ಫ್ರೆಂಡ್ಸ್ ಅವರವರ ಫ್ರೆಂಡ್ಸ್ ಜೊತೆ ಕೂತು ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಮಾತ್ರ ಅಲೋನ್ ಆಗಿ ಕೂತಿರ್ತಾಳೆ. ಯಾಕೆ ಅಂದ್ರೆ ಅವಳಿಗೆ ಫ್ರೆಂಡ್ ಅಂತ ಯಾರೂ ಇಲ್ಲ ಅಲ್ವಾ. ಆದ್ರಿಂದ ನಮ್ಮ ಹುಡುಗಿ ಅವಳ ಲಂಚ್ ಬಾಕ್ಸ್ ಅನ್ನ ತಗೊಂಡು ಸ್ಕೂಲ್ ಹಿಂದೆನೆ ಚಾಂಪರ್ ಅಂತ ಅಂದ್ರೆ ಚರ್ಚ್ ರೀತಿ ಒಂದು ಪ್ಲೇಸ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಬಾವಿ ರೀತಿ ಇರುತ್ತೆ. ಅಲ್ಲಿ ಕೂತ್ಕೊಂಡು ಅವಳ ಫುಡ್ ಅನ್ನ ತಗೋತಾ ಇರ್ತಾಳೆ. ಎಲ್ಲವೇ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಆವಾಗ ಸಡನ್ ಆಗಿ ಏನೋ ಒಂದು ರೀತಿಯ ಸದ್ದು, ಗಾಳಿ ಬೀಸುತ್ತೆ. ಏನೋ ಒಂದು ರೀತಿ ಅವಳಿಗೆ ಭಯ ಆಗುತ್ತೆ. ಏನು ಅಂತ ನೋಡಿದ್ರೆ ಅವಳಿಗೆ ಆಪೋಸಿಟ್ ಅಲ್ಲಿ ಇರುವ ಬಾವಿಯಿಂದ 100 ಕೈಗಳು ರಕ್ತದ ಜೊತೆಗೆ ನಮ್ಮ ಹೀರೋಯಿನ್ ಅನ್ನು ನೋಡಿ ಕೈಗಳನ್ನ ಅಲ್ಲಾಡಿಸಬೇಕಾದ್ರೆ ನಮ್ಮ ಹೀರೋಯಿನ್ ಕೈಯಲ್ಲಿ ಉಸಿರಾಡೋಕೆ ಕೂಡ ಆಗ್ತಾ ಇಲ್ಲ. ನಮ್ಮ ಹೀರೋಯಿನ್ ಗೆ ಉಸಿರಾಡೋಕೆ ಆಗದೆ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಆ ಜಾಗಕ್ಕೆ ತುಂಬಾ ಜನರು ಬರ್ತಾರೆ. ಏನು ಅಂತ ನೋಡಿದ್ರೆ ಆ ಚರ್ಚ್ ಅನ್ನ ರೆನೋವೇಟ್ ಮಾಡ್ತಾ ಇದ್ದಾರೆ. ಸೊ ಆ ವರ್ಕರ್ಸ್ ಆ ಜಾಗಕ್ಕೆ ಬರ್ಬೇಕಾದ್ರೆ ಫಟ್ ಅಂತ ಬಾವಿಯಲ್ಲಿ ಕಾಣಿಸ್ಕೊಂಡ ಕೈಗಳು ಎಲ್ಲವೇ ಮಾಯವಾಗ್ಬಿಡುತ್ತೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಇನ್ನ ಒಂದು ಸೆಕೆಂಡ್ ಕೂಡ ಈ ಜಾಗದಲ್ಲಿ ನಾವು ಇರಬಾರ್ದು ಅಂತ ಸ್ಕೂಲ್ ಅನ್ನ ಸುತ್ತ ಇರುವ ಪ್ಯಾಸೇಜ್ ಅಲ್ಲಿ ನಡೆದು ಬರ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲಿ ಒಬ್ಬರನ್ನ ನಮಗೆ ತೋರಿಸ್ತಾರೆ. ಇವರು ಆ ಸ್ಕೂಲಿನ ಲೈಬ್ರರಿಯನ್. ಸ್ಕೂಲ್ ಹಿಂದೆ ಒಂದು ಗುಳಿಯನ್ನ ತೋಡಿ ಏನೋ ಒಂದನ್ನ ಅದರಲ್ಲಿ ಊತಾಕ್ತಾ ಇದ್ದಾರೆ. ಅದನ್ನು ನೋಡಿ ನಮ್ಮ ಹೀರೋಯಿನ್ ಅಲ್ಲೇ ನಿಂತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಜೋರಾಗಿ ಗಾಳಿ ಬೀಸುತ್ತೆ. ಅದರಲ್ಲಿ ಒಂದು ಫ್ಲವರ್ ಪಾಟ್ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಈ ಸದನ ಕೇಳಿದ ಲೈಬ್ರರಿಯನ್ ಫಟ್ ಅಂತ ಹಿಂದೆ ತಿರುಗಿ ನಮ್ಮ ಹೀರೋಯಿನ್ ಅನ್ನು ನೋಡಿ ಏನನ್ನು ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆವಾಗ ಒಬ್ಬಳು ಚಿಕ್ಕ ಹುಡುಗಿಯ ವಾಯ್ಸ್ ನಮ್ಮ ಹೀರೋಯಿನ್ ಗೆ ಕೇಳಿಸುತ್ತೆ. ಅಕ್ಕ, ನನ್ನ ಬಾಡಿಯನ್ನ ಮಾತ್ರ ಕಂಡಿಡಿದು ಕೊಡಿ ಅನ್ನೋ ತರ ಒಂದು ವಾಯ್ಸ್ ಕೇಳ್ಬೇಕಾದ್ರೆ ಅಲ್ಲಿಂದ ಎದ್ದು ಬಿದ್ದು ಓಡಿ ಬಂದ್ಬಿಡ್ತಾಳೆ ನಮ್ಮ ಹೀರೋಯಿನ್. ಈ ಕಡೆ ಆ ಚೋಟು ಹುಡುಗನನ್ನ ತುಂಬಾನೇ ರ್ಯಾಗ್ ಮಾಡ್ತಾ ಇರ್ತಾರೆ ಹುಡುಗರು. ಇನ್ನೊಂದು ಕಡೆ ಆ ರುಕುಮಿ ಹುಡುಗಿ ಸ್ಕೂಲ್ಗೆ ಕಟ್ ಹೊಡೆದ್ಬಿಟ್ಟು ಅವಳ ಬಾಯ್ ಫ್ರೆಂಡ್ ಬಾರಿಗೆ ಹೋಗಿ ಕೂತಿರ್ತಾಳೆ. ಆವಾಗ ಅವಳ ಬಾಯ್ ಫ್ರೆಂಡ್ ಯಾರಿಗೋ ಮೆಸೇಜ್ ಮಾಡ್ತಾನೆ ಇರ್ತಾನೆ ಕಂಟಿನ್ಯೂಸ್ ಆಗಿ. ಅದನ್ನ ರುಕುಮಿ ನೋಡ್ಬಿಡ್ತಾಳೆ. ಇಲ್ಲಿ ನಮ್ಮ ಹೀರೋ ಸ್ಕೂಲ್ ಅಲ್ಲಿ ಸೂಪರ್ ಆಗಿ ಬಾಸ್ಕೆಟ್ ಬಾಲ್ ಅನ್ನ ಆಟ ಆಡ್ತಾ ಇರ್ತಾನೆ. ಆವಾಗ ಅಲ್ಲಿರೋ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲ ಮಾತಾಡ್ಕೋತಾರೆ, ಲೋ ಇವನು ಭಯಂಕರವಾದ ಪ್ರೋ ಪ್ಲೇಯರ್ ಅಲ್ಲ, ಮತ್ತೆ ಏನಕ್ಕಾಗಿ ಆ ಸ್ಕೂಲ್ ಅನ್ನ ಬಿಟ್ಬಿಟ್ಟು ಈ ಸ್ಕೂಲ್ಗೆ ಬಂದು ಜಾಯ್ನ್ ಆಗಿದ್ದಾನೆ, ಸ್ಪೋರ್ಟ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಕೊಡುವ ಆ ಸ್ಕೂಲ್ ಅನ್ನ ಬಿಟ್ಬಿಟ್ಟು ಏನಕ್ಕಾಗಿ ಬಿಟ್ಟಿ ಸ್ಕೂಲ್ ಈ ಸ್ಕೂಲ್ಗೆ ಬಂದು ಸೇರಿದ್ದಾನೆ, ಏನೋ ಗೊತ್ತಿಲ್ಲ ಅನ್ನೋ ರೀತಿಯೆಲ್ಲ ಈ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆ ಹೀಗಾಗಿ ಒಂದೊಂದು ಕ್ಯಾರೆಕ್ಟರ್ ಏನೇನು ಮಾಡ್ತಾ ಇದೆ ಅನ್ನೋದನ್ನ ನಮಗೆ ತೋರಿಸ್ಬಿಟ್ಟು ಇವಾಗ ಮತ್ತೆ ಒಂದು ಹೊಸ ಕ್ಯಾರೆಕ್ಟರ್ ಅನ್ನು ತೋರಿಸ್ತಾರೆ. ಕಾರ್ನರ್ ಅಲ್ಲಿ ಒಂದು ಬಾಸ್ಕೆಟ್ ಬಾಲ್ ಇದೆ. ಆ ಜಾಗದಲ್ಲಿ ಒಬ್ಬ ಹುಡುಗ ಒಬ್ಬೊಂಟಿಯಾಗಿ ಕೂತು ಪಬ್ಜಿ ಗೇಮ್ ಅನ್ನ ಆಟ ಆಡ್ತಾ ಇರ್ತಾನೆ. ಅದನ್ನ ತೋರಿಸ್ಬಿಟ್ಟು ಇವಾಗ ಕೊನೆಯದಾಗಿ ನಮ್ಮ ಹೀರೋಯಿನ್ ಅನ್ನೇ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಇವಾಗ ಮನೆಗೆ ಬಂದಾಯ್ತು. ರಾತ್ರಿ ಕ್ಯಾಲೆಂಡರ್ ಅಲ್ಲಿ ಒಂದು ವಿಷಯವನ್ನ ಮಾರ್ಕ್ ಮಾಡಿ ಇಡ್ತಾ ಇದ್ದಾರೆ. ಏನು ಅಂದ್ರೆ ನಮ್ಮ ಹೀರೋ ಟಕಿರೋ ಇದ್ದಾನೆ ಅಲ್ವಾ, ಅವನ ಮ್ಯಾಚ್ ಇನ್ನ ಒಂದು 2-3 ದಿನದಲ್ಲಿ ಬರ್ತಾ ಇದೆ. ಸೊ ಆದ್ರಿಂದ ಆ ಮ್ಯಾಚ್ ಅನ್ನ ಖುಷಿಯಾಗಿ ಹೋಗಿ ನೋಡ್ಬೇಕು ಅನ್ನೋದಕ್ಕಾಗಿ ಮಾರ್ಕ್ ಮಾಡಿ ಇಡ್ತಾ ಇದ್ದಾಳೆ. ಆ ರೀತಿ ಮಾಡ್ತಾನೆ ಇರ್ಬೇಕಾದ್ರೆ ಅವರ ಫೋನ್ಗೆ ಒಂದು ಅನ್ನೋನ್ ನಂಬರ್ ಇಂದ ಮೆಸೇಜ್ ಬರುತ್ತೆ. ಆ ಕೆಂಪು ದೆವ್ವ ಏನಕ್ಕಾಗಿ ಕೆಂಪಾಗಿದೆ ಗೊತ್ತಾ, ಯಾಕೆ ಅಂದ್ರೆ ಅದ್ರ ರಕ್ತದಲ್ಲಿ ಅದನ್ನ ಮುಳುಗಿಸಿದ್ದಾರೆ ಅನ್ನೋ ತರ ಒಂದು ಮೆಸೇಜ್. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಯಾರು ಇವನು ಅಂತ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ರಿಪ್ಲೈ ಮಾಡು ರಿಪ್ಲೈ ಮಾಡು ರಿಪ್ಲೈ ಮಾಡು ಅಂತ ಕಂಟಿನ್ಯೂಸ್ ಆಗಿ ಮೆಸೇಜ್ ಬರ್ತಾ ಇರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಗಾಬರಿಯಾಗಿ ಫೋನ್ ಅನ್ನ ತೂದು ಬಿಸಾಕ್ಬಿಟ್ಟು ಬೆಡ್ಶೀಟ್ ಇಂದ ಫುಲ್ ಆಗಿ ಕವರ್ ಮಾಡ್ಕೊಂಡು ಮಲ್ಗೋಕೆ ಹೋಗ್ತಾರೆ. ಆವಾಗ ಟೈಮ್ ಅನ್ನ ನಮಗೆ ತೋರಿಸ್ತಾರೆ, ದಿನವನ್ನು ತೋರಿಸ್ತಾರೆ. ಜುಲೈ 5ನೇ ತಾರೀಕು. ನೆಕ್ಸ್ಟ್ ದಿನ ಬರೋದಕ್ಕೆ ಇನ್ನ 1 ನಿಮಿಷ ಇದೆ ಅನ್ಬೇಕಾದ್ರೆ ಹಾಗೆ ಫ್ಲಾಶ್ ಕಟ್ ಆಗುತ್ತೆ. ಏನು ಅಂತ
ನೋಡಿದ್ರೆ ಮಧ್ಯರಾತ್ರಿ ನಮ್ಮ ಹೀರೋಯಿನ್ ಸ್ಕೂಲ್ ಅಲ್ಲಿ ಇರುವ ಚರ್ಚ್ ಅಲ್ಲಿ ಇರ್ತಾ ಇದ್ದಾರೆ. ಅವರು ಮಾತ್ರ ಇಲ್ಲ, ಬೆಳಗ್ಗೆಯಿಂದ ತೋರಿಸಿದ್ರಲ್ವಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಎಲ್ಲರೂ ಇರ್ತಾ ಇದ್ದಾರೆ ಆ ಚರ್ಚ್ ಅಲ್ಲಿ. ನಮ್ಮ ಹುಡುಗರಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಆ ಚರ್ಚಿನ ಒಳಗಡೆ ಒಂದು ಕುಫಿನ್ ಬಾಕ್ಸ್ ಇರ್ತಾ ಇದೆ. ಅದನ್ನ ನೋಡಿದ ತಕ್ಷಣ ನಮ್ಮ ಚೋಟು ಇದಾನಲ್ಲ, ಹಾಗೆ ದುಪ್ಪ ಅಂತ ಕೂತ್ಕೊಂಡು ಅಷ್ಟೇ ಮುಗೀತು, ನಮ್ಮ ಕತೆ ಎಲ್ಲರದು ಮುಗೀತು ಅಂತ ಪೇಚೋಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ರುಕುಮಿ, ಹಾಗಾದ್ರೆ ನಿಮ್ಮ ಎಲ್ಲರ ಕಣ್ಣಿಗೂ ಆ ಚಿಕ್ಕ ಹುಡುಗಿ ಕಾಣಿಸ್ಕೊಂಡ್ಲಾ ಅಂತ ಕೇಳ್ಬೇಕಾದ್ರೆ ಆವಾಗ ಆ ಜಾಗಕ್ಕೆ ಅಟುಷಿ ಅಂತ ಒಬ್ಬ ಹುಡುಗ ಬರ್ತಾನೆ. ಅದೇ ಪಬ್ಜಿ ಗೇಮ್ ಅನ್ನ ಆಟಾಡ್ಕೊಂಡು ಕೂತಿದ್ನಲ್ಲ ಆ ಹುಡುಗ. ಅವನನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಶಾಕ್ ಆಗ್ತಾನೆ. ಏನು ಅಂತ ನೋಡಿದ್ರೆ ಇದಕ್ಕೂ ಮುಂಚೆನೆ ನಮ್ಮ ಹೀರೋ ಮತ್ತೆ ಅಟುಷಿ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅನ್ಸುತ್ತೆ. ಲೋ ಅಟುಷಿ ಹೇಗಿದ್ಯೋ, ಯಾಕೋ ಇಷ್ಟು ದಿನ ಸ್ಕೂಲಿಗೆ ಬರ್ಲಿಲ್ಲ ನೀನು ಅಂತ ಟೆನ್ಷನ್ ಆಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ಸ್ವಲ್ಪ ಕೂಡ ಮರ್ಯಾದೆನೆ ಕೊಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ಎಲ್ಲರೂ ಆ ಚರ್ಚನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಆವಾಗ ಚೋಟು, ಅಷ್ಟೇ ಮುಗೀತು, ನಾವು ಸಿಗೋಕು ಬಿಟ್ಟಿದೀವಿ, ನಾವು ಆ ಬಾಡಿ ಸರ್ಚ್ ಗೇಮ್ ಒಳಗಡೆ ಇರ್ತಾ ಇದೀವಿ ಅನ್ನೋ ತರ ಹೇಳ್ತಾ ಇರ್ಬೇಕಾದ್ರೆ ಆವಾಗ ಹೊರಗಡೆ ಹೋಗಿದ್ದ ಅಟುಷಿ ಜೋರಾಗಿ ಕಿರ್ಚ್ಕೊಳ್ಳೋ ರೀತಿ ಸದ್ದಾಗುತ್ತೆ. ಆದ್ರಿಂದ ಮಿಕ್ಕಿರೋ ಹುಡುಗರೆಲ್ಲ ಏನಾಯ್ತು ಅಂತ ಗ್ರೌಂಡ್ ಗೆ ಬಂದು ನೋಡ್ಬೇಕಾದ್ರೆ ಎರಡು ತುಂಡಾಗಿ ಕಟ್ ಮಾಡಲಾಗಿ ಸೊತೋಗಿ ಬಿದ್ದಿದ್ದಾನೆ ಅಟುಷಿ. ಅದನ್ನು ನೋಡಿ ಎಲ್ಲರೂ ಗಾಬರಿಯಾಗಿ ಶಾಕ್ ಆಗಿ ನಿಂತಿರ್ಬೇಕಾದ್ರೆ ಆವಾಗ ಢಮ್ ಅಂತ ಒಂದು ಸದ್ದು. ರುಕುಮಿ ಹುಡುಗಿ ಗ್ಲಾಸ್ ಅನ್ನು ಹೊಡೆದಾಕೊಂಡು ಬಂದು ಬೀಳ್ತಾಳೆ. ಇವಾಗ ಇದನ್ನು ನೋಡಿದ ನೆಕ್ಸ್ಟ್ ಸೆಕೆಂಡ್ ಚೋಟು ಕಿರ್ಚ್ಕೋತಾನೆ. ಓಡೋಗಿ ಎಲ್ಲರೂ ಓಡಿ ಹೋಗಿ ಇಲ್ಲಿ ನಿಂತ್ಕೋಬೇಡಿ ಅಂತ ಕಿರ್ಚ್ಕೋಬೇಕಾದ್ರೆ ನಮ್ಮ ಹುಡುಗರು ಎಲ್ಲರೂ ಅವರ ಜೀವನ ಕೈಯಲ್ಲಿ ಹಿಡ್ಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಓಡಿ ಹೋಗ್ತಾರೆ. ಹೇಗಾದ್ರೂ ತಪ್ಪಿಸಿಕೊಂಡು ಮನೆಗೆ ಹೋಗ್ಬಿಡ್ಬೇಕು ಅಂತ ಮೇನ್ ಗೇಟ್ ಹತ್ರ ಬರ್ತಾರೆ. ಅದನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಮೇನ್ ಗೇಟ್ ಲಾಕ್ ಆಗಿದೆ. ಅದನ್ನು ಹೊಡೆದಕ್ಕೋಕೆ ನಮ್ಮ ಹೀರೋ ತುಂಬಾನೇ ಟ್ರೈ ಮಾಡ್ತಾವನೆ, ಆದ್ರೆ ಅದನ್ನು ಹೊಡೆದಕ್ಕೋಕೆ ಆಗ್ತಾ ಇಲ್ಲ. ಆ ರೀತಿ ಮಾಡ್ತಾನೆ ಇರ್ಬೇಕಾದ್ರೆ ಇವ್ರಗಳ ಕಡೆ ಒಂದು ಮರ್ಮವಾದ ರೂಪ ನಡೆದು ಬರೋದನ್ನ ತೋರಿಸ್ತಾರೆ. ಬರೀ ಶ್ಯಾಡೋ ಮಾತ್ರ ಕಾಣ್ತಾ ಇದೆ. ಕೈಯಲ್ಲಿ ಒಂದು ಗೊಂಬೆಯನ್ನ ಹಿಡಿದಿದೆ. ಇವ್ರಗಳ ಕಡೆ ಬರ್ಬೇಕಾದ್ರೆ ಅದನ್ನು ನೋಡಿ ಗಾಬರಿಯಾದ ಹುಡುಗರು ಬೇಗನೆ ಸ್ಕೂಲ್ ಒಳಗಡೆ ಓಡಿ ಹೋಗ್ಬಿಡ್ತಾರೆ. ಆ ಸ್ಕೂಲ್ ಒಳಗಡೆ ಇರುವ ಶೂ ರ್ಯಾಕ್ ಹಿಂದ್ಗಡೆ ನಮ್ಮ ಹುಡುಗರು ಒಬ್ಬೊಬ್ಬರು ಒಂದೊಂದು ಕಡೆ ಹೌಸ್ಕೊಂಡು ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಡೊಮ್ ಅಂತ ಸದ್ದಾಗುತ್ತೆ. ಚೋಟು ಹಾಗೆ ಹಾರಿ ಬಂದು ಆ ರ್ಯಾಕ್ ಮೇಲೆ ಬಿದ್ದು ಓದಾಡ್ತಾ ಇದ್ದಾನೆ. ಏನು ಒಂದು ಅವನನ್ನ ಕ್ರೂರವಾಗಿ ಸಾಯಿಸ್ತಾ ಇದೆ. ಇದನ್ನ ನೋಡಿ ಗಾಬರಿಯಾದ ರಿಯಾ ಹುಡುಗಿ ಅಲ್ಲಿರುವ ಸ್ಟೆಪ್ಸ್ ಮೇಲೆ ಹತ್ತಿ ಮೇಲ್ಗಡೆ ಹೋಗ್ಬೇಕಾದ್ರೆ ಆವಾಗ ರಿಫ್ಲೆಕ್ಷನ್ ಅಲ್ಲಿ ಒಂದು ರೂಪ ಬರುತ್ತೆ. ಆ ರೂಪ ಆ ಜಾಗದಲ್ಲಿ ಇಟ್ಟು ರಿಯಾ ಹುಡುಗಿಯನ್ನ ಕ್ರೂರವಾಗಿ ಸಾಯಿಸಿ ಬಿಡುತ್ತೆ. ಅದನ್ನು ನೋಡಿ ಭಯವಾದ ನಮ್ಮ ಹೀರೋಯಿನ್, ಅಷ್ಟೇ ಮುಗೀತು ನಮ್ಮ ಕತೆ, ನೆಕ್ಸ್ಟ್ ನಮ್ಮನ್ನೇ ಅದು ಸಾಯಿಸುತ್ತೆ ಅಂತ ಅನ್ಕೊಂಡು ನಿಂತಿರ್ಬೇಕಾದ್ರೆ ಆವಾಗ ಫಟ್ ಅಂತ ಟಕ್ಕಿರೋ ಆ ಜಾಗಕ್ಕೆ ಬರ್ತಾನೆ. ನಮ್ಮ ಹೀರೋಯಿನ್ ಕೈಯನ್ನ ಹಿಡಿದು ಎಳ್ಕೊಂಡು ಬೇರೆ ಜಾಗಕ್ಕೆ ಓಡಿ ಹೋಗ್ತಾನೆ. ಸೈಲೆಂಟ್ ಆಗಿ ಆ ಸ್ಕೂಲ್ ಅಲ್ಲೇ ಇರುವ ಮೆಡಿಕಲ್ ಡಾಮೆಂಟ್ರಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಮಂಚದ ಅಡಿಯಲ್ಲಿ ನಮ್ಮ ಹೀರೋಯಿನ್ ಅನ್ನು ಕೂರಿಸ್ಬಿಟ್ಟು, ಇಲ್ಲೇ ಇರು, ಸದ್ದು ಮಾಡಬೇಡ, ಸೈಲೆಂಟ್ ಆಗಿರೋ, ಅದ್ರ ಕಣ್ಣಿಗೆ ಬಿದ್ರೆ ಮಾತ್ರನೇ ಅದು ನಮ್ಮನ್ನ ಸಾಯಿಸ್ತಾ ಇದೆ, ಅದ್ರ ಹತ್ರದಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ನೆಕ್ಸ್ಟ್ ಸೀನೆ ನಮ್ಮ ಹೀರೋವನ್ನೇ ಆ ದೆವ್ವ ಕ್ರೂರವಾಗಿ ಸಾಯಿಸುತ್ತೆ. ಅವನನ್ನ ಸಾಯಿಸಿದ ನೆಕ್ಸ್ಟ್ ಸೆಕೆಂಡ್ ಇವಾಗ್ಲೇನೆ ಆ ರೂಪವನ್ನ ನಮಗೆ ತೋರಿಸ್ತಾರೆ. ಒಂದು ಚಿಕ್ಕ ಹುಡುಗಿಯ ರೂಪ ಕೈಯಲ್ಲಿ ಗೊಂಬೆಯನ್ನ ಹಿಡ್ಕೊಂಡಿದೆ. ಮುಖವೆಲ್ಲ ಕ್ರೂರವಾಗಿ ಡ್ಯಾಮೇಜ್ ಆಗಿದೆ. ಕಣ್ಣು ಕಿತ್ತೋಗ್ಬಿಟ್ಟಿದೆ. ಮೈ ಪೂರ್ತಿ ರಕ್ತವಾಗಿರ್ತಾ ಇದೆ. ಅಂತಹದೊಂದು ಘೋರವಾದ ರೂಪ ನಮ್ಮ ಹೀರೋಯಿನ್ ಅನ್ನ ನೋಡಿ ಗುರಾಯಿಸಿ ನಿಂತಿರ್ಬೇಕಾದ್ರೆ ಆ ಜಾಗದಿಂದ ಎಸ್ಕೇಪ್ ಆಗೋದಕ್ಕೆ ನಮ್ಮ ಹೀರೋಯಿನ್ ಟ್ರೈ ಮಾಡ್ತಾಳೆ. ಆವಾಗ ಆ ರೂಪ ಹಾಗೆ ಜಂಪ್ ಮಾಡಿ ನಮ್ಮ ಹೀರೋಯಿನ್ ಅವಳ ಬೆನ್ನನ್ನ ಹಿಡ್ಕೊಳ್ಳುತ್ತೆ. ಅದರಲ್ಲಿ ಗಾಬರಿಯಾದ ನಮ್ಮ ಹೀರೋಯಿನ್ ಆ ರೂಪವನ್ನ ಕಿತ್ತು ಬಿಸಾಕ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ಆ ರೂಪ ಹಾಗೆ ತಲೆ ಕೆಳಗೆ ನಿಂತು ಮತ್ತೆ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ಇದನ್ನ ನೋಡ್ಬೇಕಾದ್ರೆ ನಮಗೇನೆ ಒಂದ್ ರೀತಿ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಈ ಜಾಗದಿಂದ ನಮ್ಮ ಹೀರೋಯಿನ್ ಆದ್ರೂ ಎಸ್ಕೇಪ್ ಆಗ್ಬಿಡ್ತಾಳೆ ಅಂತ ನಾವ್ ಅನ್ಕೊಂಡ್ರೆ ಅದೇನೇ ಇಲ್ಲ. ಒಂದೇ ಜಂಪ್ ನಮ್ಮ ಹೀರೋಯಿನ್ ಬಾಯಿ ಒಳಗಡೆ ಕೈಯನ್ನ ಬಿಟ್ಬಿಡುತ್ತೆ ಆ ರೂಪ. ಅಷ್ಟೇ ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಸತ್ತೋಗ್ತಾರೆ. ಏನಿದು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರನ್ನು ಸಾಯಿಸ್ಬಿಟ್ರಲ್ಲ, ಹಾಗಾದ್ರೆ ಬೇರೆ ಒಂದು ಗ್ರೂಪ್ ಬಂದು ಮತ್ತೆ ಈ ಗೇಮ್ ಅನ್ನ ಆಟ ಆಡ್ತಾರ ಅಂತ ನಾವ್ ಅನ್ಕೊಂಡ್ರೆ ಅದೇನೇ ಇಲ್ಲ. ಈ ಜಾಗದಲ್ಲಿ ಒಂದು ಟ್ವಿಸ್ಟ್. ಮತ್ತೆ ನಮ್ಮ ಹೀರೋಯಿನ್ ಕಣ್ಬಿಟ್ಟು ಎಚ್ಚರ ಆಗ್ತಾಳೆ. ಅದೇ ದಿನ 5ನೇ ತಾರೀಕು ಬೆಳಗ್ಗೆ 7 ಗಂಟೆ. ಎಲ್ಲವೂ ಕನಸಿನ ರೀತಿ ಇರ್ತಾ ಇದೆ ಅವರಿಗೆ. ಆದ್ರೆ ನಮ್ಮ ಹೀರೋಯಿನ್ ಡೇಟ್ ಮತ್ತೆ ಟೈಮ್ ಅನ್ನ ಕರೆಕ್ಟ್ ಆಗಿ ನೋಡಿಲ್ಲ. ಅದನ್ನ ನೋಡ್ದೇನೆ ಹಾಗೆ ಕೆಳಗಡೆ ಬಂದ್ರೆ ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತಾರೆ. ಯಾವಾಗಿನ ರೀತಿನೂ ಲಂಚ್ ಬಾಕ್ಸ್ ಗೆ ತುಂಬಾನೇ ಊಟವನ್ನ ಡಂಪ್ ಮಾಡಿ ಕೊಟ್ಟು ನಿನ್ನ ಫ್ರೆಂಡ್ ಜೊತೆ ಶೇರ್ ಮಾಡಿ ಊಟ ಮಾಡಮ್ಮ, ಆವಾಗ್ಲೇ ನೀವು ಒಗ್ಗಟ್ಟಾಗಿ ಇರ್ತೀರಾ ಅಂತ ಹೇಳ್ತಿರ್ತಾರೆ. ಆ ಡಿಶ್ ಅನ್ನ ಕೇಳಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಇದೇ ತಾನೇ ನಿನ್ನೆ ಕೂಡ ಅಡುಗೆ ಮಾಡಿ ಕೊಟ್ರು ಅಮ್ಮ ಅಂತ ಡೌಟ್ ಆಗುತ್ತೆ ನಮ್ಮ ಹೀರೋಯಿನ್ಗೆ. ಆ ಡೌಟ್ ಅಲ್ಲೇ ಮತ್ತೆ ಸ್ಕೂಲ್ಗೆ ಹೊರಟು ಬರ್ಬೇಕಾದ್ರೆ ಅದೇ ತರ ಬೆಕ್ಕು ಸ್ಕೂಲ್ ಬಸ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗುತ್ತೆ. ಏನಿದು ನಿನ್ನೆ ಕನ್ಸಲ್ಲಿ ನಡೆದಿದ್ದಲ್ಲ ಇವಾಗ ನಿಜವಾಗ್ಲೂ ನಡೀತಾ ಇದೆಯಲ್ಲ ಅಂತ ಡೌಟ್ ಅಲ್ಲೇ ನಮ್ಮ ಹೀರೋಯಿನ್ ಸ್ಕೂಲ್ಗೆ ಬಂದ್ರೆ ಅದೇ ತರ ಚೋಟು ಹಣವನ್ನ ಕದ್ಬಿಟ್ಟಿದ್ದಾನೆ ಅಂತ ಹುಡುಗರೆಲ್ಲ ಕಿಂಡಲ್ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ನಮ್ಮ ಹೀರೋಯಿನ್ ಗಾಬರಿ ಆಗ್ತಾ ಇರ್ಬೇಕಾದ್ರೆ ಆವಾಗ ಫಟ್ ಅಂತ ನಮ್ಮ ಟಕ್ಕಿರೋ ಆ ಜಾಗಕ್ಕೆ ಓಡಿ ಬಂದು ಚೋಟುವನ್ನ ಕರ್ಕೊಂಡು ಹೊರಗಡೆ ಬಂದು ನಿನ್ನೆ ಯಾವ್ದೋ ಗೇಮ್ ಬಗ್ಗೆ ಹೇಳ್ದಿಯಲ್ಲ ಅದು ಏನು ಗೇಮ್ ಅಂತ ಕೇಳ್ತಿರ್ತಾವನೆ. ಇದನ್ನ ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ನಿನ್ನೆ ಬಂದಿದ್ದೆಲ್ಲ ಕನಸಲ್ಲ, ನಿಜವಾಗ್ಲೂ ರಿಯಲ್ ಲೈಫ್ ಅಲ್ಲಿ ನಡೆದಿರೋದು ಅಂತ ಗೊತ್ತಾಗುತ್ತೆ. ಅವರಿಗೆ ಮಾತ್ರ ಇಲ್ಲ, ರಾತ್ರಿ ಆ ಚರ್ಚ್ ಅಲ್ಲಿ ಇದ್ದ ಎಲ್ಲ ಹುಡುಗರಿಗೂ ಅದು ನೆನಪಾಗುತ್ತೆ, ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆವಾಗ್ಲೇ ಚೋಟು ಆ ಬಾಡಿ ಸರ್ಚ್ ಗೇಮ್ ಬಗ್ಗೆ ಹೇಳ್ತಾವನೆ, ಅದ್ರಲ್ಲಿರುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಹೇಳ್ತಾವನೆ. ಈ ರೀತಿ ಬಾಡಿ ಪಾರ್ಟ್ಸ್ ನೆಲ್ಲ ನಾವು ಕಂಡಿಡಿಬೇಕು. ಆ ಚರ್ಚ್ ಒಳಗಡೆ ಒಂದು ಕುಫಿನ್ ಬಾಕ್ಸ್ ಅನ್ನು ನೋಡಿದಿವಲ್ಲ, ಬಾಡಿ ಪಾರ್ಟ್ಸ್ ನೆಲ್ಲ ಕಂಡಿಡಿದು ಆ ಕುಫಿನ್ ಬಾಕ್ಸ್ ಒಳಗಡೆ ಇಡಬೇಕು. ಆ ರೀತಿ ಮಾಡ್ಲಿಲ್ಲ ಅಂದ್ರೆ ಆ ಕೆಂಪು ದೆವ್ವ ನಮ್ಮ ಎಲ್ಲರನ್ನು ಸಾಯಿಸಿ ಬಿಡುತ್ತೆ. ಆಮೇಲೆ ಮತ್ತೆ ಇದೇ ದಿನವನ್ನ ನಾವು ರಿಪೀಟೆಡ್ ಆಗಿ ಬದುಕೋದಕ್ಕೆ ಶುರು ಮಾಡ್ತೀವಿ. ನಾವು ಕಂಡಿಡಿದು ಬಾಡಿ ಪಾರ್ಟ್ಸ್ ಅನ್ನ ಫಿಕ್ಸ್ ಮಾಡೋವರೆಗೂ ಈ ಗೇಮ್ ಅನ್ನ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಆಟ ಆಡ್ತಾನೆ ಇರ್ತೀವಿ ಅಂತ ಅವನು ಹೇಳ್ತಾನೆ ಇರ್ಬೇಕಾದ್ರೆ ಆ ಜಾಗದಲ್ಲಿ ಇವರೆಲ್ಲ ನಿಂತು ಡಿಸ್ಕಸ್ ಮಾಡ್ತಾ ಇರೋದನ್ನ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ರಲ್ವಾ ಲೈಬ್ರರಿಯನ್ನ, ಅವನು ಇವರನ್ನೆಲ್ಲ ಒಂದ್ ರೀತಿ ನೋಡ್ತಾ ಇರ್ತಾವನೆ.
ಹೋಗ್ಬಿಡ್ತಾನೆ. ಆವಾಗ ಹುಡುಗರು ಯಾರೋದು ಅಂತ ನೋಡ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಯಾರು ಇವರು ಏನಕ್ಕಾಗಿ ನಮ್ಮನ್ನ ಒಂದ್ ರೀತಿ ನೋಡ್ತಾ ಇದ್ದಾರೆ ಅಂತ ರಿಯಾ ಹುಡುಗಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅವರೇನೆ ನಮ್ಮ ಸ್ಕೂಲಿನ ಲೈಬ್ರರಿಯನ್ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ತಿರುಗಿ ನಮ್ಮ ಹೀರೋಯಿನ್ ಅನ್ನು ನೋಡ್ತಾರೆ. ಯಾಕೆ ಅಂದ್ರೆ ಇಲ್ಲಿಯವರೆಗೂ ನಮ್ಮ ಹೀರೋಯಿನ್ ಯಾರ ಹತ್ರನೂ ಮಾತಾಡಿರಲ್ಲ. ಸೊ ಈ ರೀತಿ ಒಂದು ಗೇಮ್ ಅಲ್ಲಿ ನಾವು ಸಿಗಾಕೊಂಡಿದೀವಿ. ನಿನ್ನೆ ನಡೆದಿದ್ದ ವಿಷಯ ಎಲ್ಲವೇ ಇವಾಗ ರಿಪೀಟೆಡ್ ಆಗಿ ನಡೀತಾ ಇದೆ ಅನ್ನೋದು ನಮ್ಮ ಹುಡುಗರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಎಲ್ಲರೂ ಕನ್ಫ್ಯೂಷನ್ ಅಲ್ಲಿ ಇರ್ತಾ ಇದ್ದಾರೆ. ಒಂದು ಕಡೆ ನಮ್ಮ ಹೀರೋ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ, ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಕನ್ಫ್ಯೂಷನ್ ಅಲ್ಲಿ ಇರ್ತಾಳೆ. ಹಾಗಿರ್ಬೇಕಾದ್ರೆ ಇನ್ನೊಂದು ಕಡೆ ರುಕುಮಿ ಓದ್ಸಲ ಸ್ಕೂಲ್ಗೆ ಬಂಕ್ ಹಾಕ್ಬಿಟ್ಟು ಅವಳ ಬಾಯ್ ಫ್ರೆಂಡ್ ಬಾರಿಗೆ ಹೋಗಿ ಕೂತಿದ್ಲಲ್ವಾ, ಆವಾಗ ಅವಳ ಬಾಯ್ ಫ್ರೆಂಡ್ ಕೂಡ ಬೇರೆಯವರ ಜೊತೆ ಚಾಟ್ ಮಾಡ್ತಾ ಇದ್ನಲ್ವಾ, ಅದು ಯಾರೋ ಅನ್ನೋ ಡೌಟ್ ಇವಳಿಗೆ ಇದ್ದಿರುತ್ತೆ. ಆದ್ರಿಂದ ಅವಳ ಬಾಯ್ ಫ್ರೆಂಡ್ ಹತ್ರ ಲೋ ನಿನ್ನ ಬೈಕ್ ಅನ್ನು ಹೊರಗಡೆ ಬಿಟ್ಟಿದ್ಯಲ್ವಾ, ಅದನ್ನ ಪೊಲೀಸರ್ಸ್ ಬಂದು ಚೆಕ್ ಮಾಡ್ತಾ ಇದ್ರು ಕಣೋ ಅಂತ ಹೇಳ್ಬೇಕಾದ್ರೆ ಹುಡುಗ ಫೋನ್ ಅನ್ನು ಅಲ್ಲೇ ಬಿಟ್ಬಿಟ್ಟು ಏನನ್ನ ಹೇಳ್ತಾ ಇದೀಯಾ ಅಂತ ಹೇಳಿ ಹೊರಗಡೆ ಹೋಗ್ಬಿಡ್ತಾವನೆ. ಆವಾಗ ಇವಳು ಅನ್ಕೊಂಡಿದ್ದ ಹಾಗೆ ಅವನ ಫೋನ್ಗೆ ಮೆಸೇಜ್ ಬರುತ್ತೆ. ಏನು ಅಂತ ನೋಡಿದ್ರೆ ಈ ಬಾಯ್ ಫ್ರೆಂಡ್ ಗೆ ಇನ್ನೊಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ಸುತ್ತೆ, ಅದು ಒಂದೇ ಮನೆಯಲ್ಲಿ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾರೆ ಅನ್ಸುತ್ತೆ, ಬೇಗ ಮನೆಗೆ ಬಾ ನಿನಗಾಗಿ ಅಡುಗೆ ಮಾಡಿ ಇಟ್ಟಿದ್ದೀನಿ ಅಂತ ಮೆಸೇಜ್ ಬಂದಿದೆ. ಇದನ್ನು ನೋಡ್ಬೇಕಾದ್ರೇನೆ ರುಕುಮಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಓ ಇವನಿಗೆ ನಾವು ಮೇನ್ ಗರ್ಲ್ ಫ್ರೆಂಡ್ ಇಲ್ಲ, ನಾವು ಜಸ್ಟ್ ಸೈಡ್ ಕಿಕ್ಕು ಅಂತ. ಇವಾಗ ಹಾಗೆ ಕಟ್ ಮಾಡಿದ್ರೆ ಮತ್ತೆ ರಾತ್ರಿ 12 ಗಂಟೆ ಆಗುತ್ತೆ. ನಿನ್ನೆ ಬಂದಿದ್ದ ಎಲ್ಲ ಹುಡುಗರುವೆ ಮತ್ತೆ ಆ ಚರ್ಚ್ಗೆ ಬರ್ತಾರೆ. ಆ ಕುಫಿನ್ ಬಾಕ್ಸ್ ಮುಂದೆನೆ ನಿಂತಿದ್ದಾರೆ. ಆ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಆಲ್ರೆಡಿ ಒಂದು ಡೆಡ್ ಬಾಡಿ ಅಚ್ಚೆ ಅಲ್ಲಿರುತ್ತೆ. ಸೊ ಹಾಗಾದ್ರೆ ಖಂಡಿತ ಈ ಗೇಮ್ ಅನ್ನ ನಾವು ಆಟ ಆಡ್ಲೇಬೇಕು. ಈ ಗೇಮ್ ಅನ್ನ ನಾವು ಫಿನಿಶ್ ಮಾಡ್ಲಿಲ್ಲ ಅಂದ್ರೆ ಹೊರಗಡೆ ಹೋಗೋಕೆ ಆಗಲ್ಲ. ಮತ್ತೆ ಈ ಜಾಗಕ್ಕೆ ಬರ್ತಾನೆ ಇರ್ತೀವಿ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಅಟುಶಿ ಹುಡುಗ ನೀವು ಬೇಕಾದ್ರೆ ಆಟ ಆಡಿ, ನಾನೆಲ್ಲ ಈ ಗೇಮಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಹೊರಗಡೆ ಹೋಗ್ಬಿಡ್ತಾನೆ. ಅವನನ್ನ ಬಿಡಿ, ಈ ಗೇಮ್ ಅನ್ನ ನಾವು ಫಿನಿಶ್ ಮಾಡಿ ಇದರಿಂದ ಹೊರಗಡೆ ಹೋಗೋಣ ಅಂತ ಮಿಕ್ಕಿರೋ ಹುಡುಗರು ಡಿಸೈಡ್ ಮಾಡಿ ಆ ಗೇಮ್ ಅನ್ನ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಇವಾಗ 4 ಆಗಿ ಡಿವೈಡ್ ಆಗಿ ಎಲ್ಲರೂ ಆ ಗೇಮ್ ಅನ್ನ ಆಟ ಆಡೋದಕ್ಕೆ ಶುರು ಮಾಡ್ತಾರೆ, ಹುಡಿಕೊಂಡು ಹೋಗ್ತಾರೆ. ಅದರಲ್ಲಿ ನಮ್ಮ ಹೀರೋಯಿನ್ ರುಕುಮಿ ಮತ್ತೆ ರಿಯಾ ಮೂವರು ಒಂದು ಕಡೆ ಹುಡುಕಿ ಹೋಗ್ತಾರೆ. ಆದ್ರೆ ಆ ಜಾಗದಲ್ಲಿ ರಿಯಾ ಮತ್ತೆ ರುಕುಮಿ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಆದ್ರಿಂದ ಬಾ ನಾವು ಈ ಕಡೆ ಹೋಗಿ ಹುಡ್ಕೋಣ ಅಂತ ಅವರಿಬ್ಬರು ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮ ಹೀರೋಯಿನ್ ಅಲೋನ್ ಆಗ್ಬಿಡ್ತಾಳೆ. ಯಾಕೆ ಅಂದ್ರೆ ನಮ್ಮ ಹೀರೋಯಿನ್ ಗೆ ಫ್ರೆಂಡ್ಸೇ ಇಲ್ಲ. ಆದ್ರೂ ಪರವಾಗಿಲ್ಲ ಅಂತ ಒಬ್ಬೊಂಟಿಯಾಗಿ ನಮ್ಮ ಹೀರೋಯಿನ್ ಹುಡುಕ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹೀರೋ ಟಕಿರೋ ಬರ್ತಾವನೆ. ಬರ್ಬೇಕಾದ್ರೆ ಲೈಟ್ಸ್ ಎಲ್ಲವನ್ನು ಆನ್ ಮಾಡಿ ಬರ್ತಾವನೆ. ಅದಕ್ಕೆ ನಮ್ಮ ಹೀರೋಯಿನ್ ಏನಕ್ಕಾಗಿ ಲೈಟ್ಸ್ ಅನ್ನೆಲ್ಲ ಆನ್ ಮಾಡ್ತಾ ಇದೆಯಾ, ಅದನ್ನ ನೋಡಿ ದೆವ್ವ ನಮ್ಮನ್ನ ಬಂದು ಹಿಡಿದು ಬಿಡಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಬರೀ ಲೈಟ್ಸ್ ಅನ್ನ ಮಾತ್ರ ತಾನೇ ಆನ್ ಮಾಡಿದೀನಿ, ಬೆಳಕು ಇದ್ರೆ ತಾನೇ ನಾವು ಹುಡುಕಿ ಕಂಡುಹಿಡಿಯೋಕೆ ಸಾಧ್ಯ, ಕತ್ತಲೆಯಾಗಿದ್ರೆ ಏನನ್ನ ನಾವು ಹುಡುಕೋದು ಅಂತ ಹೇಳಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇವಾಗ ಇಬ್ಬರು ಒಟ್ಟಿಗೆ ಸೇರಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹುಡುಕ್ತಾರೆ ಒಂದೊಂದು ಕಡೆ ಹುಡುಕ್ತಾನೆ ಇರ್ತಾರೆ. ಎಲ್ಲೇ ಹುಡುಕಿದ್ರು ಏನನ್ನು ಕಾಣ್ತಾ ಇಲ್ಲ, ಯಾವುದೇ ತರ ಬಾಡಿ ಪಾರ್ಟ್ಸ್ ಸಿಗ್ತಾ ಇಲ್ಲ. ಅಂತ ಸಮಯದಲ್ಲಿ ಒಂದು ವಿಷಯವನ್ನ ನಮ್ಮ ಹೀರೋಯಿನ್ ಕಂಡು ಹಿಡಿತಾಳೆ. ಏನು ಅಂತ ನೋಡಿದ್ರೆ ನಿನ್ನ ಹಿಂದೆ ತಿರುಗಿ ನೋಡು ಅಂತ ಹೇಳ್ತಾಳೆ. ಟಕಿರೋನು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಒಂದು ಫಿಶ್ ಟ್ಯಾಂಕ್ ಅಲ್ಲಿ ಒಂದು ಕೈಯ ಪಾರ್ಟ್ ಮಾತ್ರ ಬಿದ್ದಿರುತ್ತೆ. ಒಂದು ಕೈ ಸಿಕ್ಬಿಟ್ಟಿದೆ, ಇದನ್ನ ತಗೊಂಡು ಹೋಗಿ ಆ ಕಾಫಿನ್ ಬಾಕ್ಸ್ ಅಲ್ಲಿ ನಾವು ಮಡಗಬೇಕು ಅಂತ ಮಾತಾಡ್ಕೊಂಡು ಹಿಂದೆ ತಿರುಗಬೇಕಾದ್ರೆ ಅಲ್ಲಿರುವ ಲೈಟ್ಸ್ ಎಲ್ಲ ಬ್ಲಿಂಕರ್ ಆಗೋದಕ್ಕೆ ಶುರು ಆಗುತ್ತೆ. ಏನು ಅಂತ ನೋಡಿದ್ರೆ ಆ ಜಾಗಕ್ಕೆ ರೆಡ್ ಗೋಸ್ಟ್ ಬಂದ್ಬಿಡುತ್ತೆ. ಇದನ್ನು ನೋಡಿದ ತಕ್ಷಣ ನಮ್ಮ ಹೀರೋ ನಾನು ಆ ರೆಡ್ ಗೋಸ್ಟ್ ಅನ್ನ ಡೈವರ್ಟ್ ಮಾಡ್ತೀನಿ, ನೀನು ಈ ಕೈಯನ್ನ ತಗೊಂಡು ಹೋಗಿ ಹೇಗಾದ್ರೂ ಆ ಬಾಕ್ಸ್ ಅಲ್ಲಿ ಇಟ್ಬಿಡು ಅಂತ ಹೇಳಿ ನಮ್ಮ ಹೀರೋಯಿನ್ ಕೈಗೆ ಕೈಯನ್ನ ಕೊಟ್ಬಿಟ್ಟು ಎದ್ದು ನಿಂತು ಕಿರ್ಚ್ಕೊಂಡು ಅಲ್ಲಿಂದ ಓಡಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾವನೆ. ಅದೇ ತರ ದೆವ್ವ ಕೂಡ ನಮ್ಮ ಹೀರೋವನ್ನ ಚೇಸ್ ಮಾಡಿ ಹೋಗುತ್ತೆ. ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋಯಿನ್ ಆ ಕೈಯನ್ನು ತಗೊಂಡು ಓಡಿ ಬರ್ತಿರ್ತಾವಳೆ. ಈ ಕಡೆ ನಮ್ಮ ಹೀರೋನ ದೆವ್ವದ ಜೊತೆ ಜಗಳ ಮಾಡೋದಕ್ಕೆ ಟ್ರೈ ಮಾಡ್ತಾವನೆ. ಅದ್ರ ಕತ್ತನ್ನ ಹಿಡಿದು ಅದನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾವನೆ. ಆದ್ರೆ ಆ ದೆವ್ವ ಒಂದೇ ಒಂದು ಏಟು ಅಷ್ಟೇ ಸ್ಪಾಟ್ ಔಟ್ ಆಗ್ತಾವನೆ ನಮ್ಮ ಹೀರೋ. ಈ ಕಡೆ ಚೋಟು ಆ ದೆವ್ವಕ್ಕೆ ಹೆದರಿ ಒಂದು ಲಾಕರ್ ಅಲ್ಲಿ ಹೌಸ್ಕೊಂಡಿರ್ತಾವನೆ. ಆದ್ರೆ ಅಲ್ಲಿಗೆ ಆ ರೆಡ್ ಗೋಸ್ಟ್ ಬಂದಾಯ್ತು. ಹಾಗೆ ಅವನನ್ನ ಲಾಕರ್ ಒಳಗಡೆನೆ ಇಟ್ಟು ಚುಚ್ಚಿ ಆ ಲಾಕರ್ ಜೊತೆಗೆ ಅವನನ್ನ ಮೆಟ್ಲಿಂದ ತಳ್ಳಿಬಿಡುತ್ತೆ. ಅಷ್ಟೇ ಜಾರ್ಕೊಂಡು ಬಂದು ಕೆಳಗಡೆ ಬೀಳ್ತಾವನೆ ಚೋಟು. ಆವಾಗ ಆ ಜಾಗಕ್ಕೆ ಬಂದಿದ್ದ ರಿಯಾ ಮತ್ತೆ ರುಕುಮಿ ಇದನ್ನು ನೋಡ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡೆ ಹಾಗೆ ತಿರುಗಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಆ ದೆವ್ವದ ಕೈಯನ್ನು ಹಿಡಿದು ಓಡಿ ಬರ್ತಾ ಇರ್ತಾಳೆ. ಹಿಂದೆ ಬೇರೆ ಆ ರೆಡ್ ಗೋಸ್ಟ್ ಚೇಸ್ ಮಾಡಿ ಬರ್ತಾ ಇರುತ್ತೆ. ಇದನ್ನು ನೋಡಿದ ತಕ್ಷಣ ಆ ರಿಯಾ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ ಅಲ್ಲಿ ಒಂದು ಶಟರ್ ಇರುತ್ತೆ, ಅದ್ರ ಬಟನ್ ಅನ್ನ ಪ್ರೆಸ್ ಮಾಡಿ ಆ ಶಟರ್ ಅನ್ನು ಕ್ಲೋಸ್ ಮಾಡಿಸ್ತಾಳೆ. ನಮ್ಮ ಹೀರೋಯಿನ್ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಿ ಬರ್ತಾ ಇರ್ತಾಳೆ. ಹಿಂದೆನೆ ಆ ದೆವ್ವ ಚೇಸ್ ಮಾಡಿ ಬರ್ತಾ ಇರುತ್ತೆ. ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಮ ಹೀರೋಯಿನ್ ಚಿಕ್ಕ ಗ್ಯಾಪಿನ ಮುಖಾಂತರ ಜಾರ್ಕೊಂಡು ಹಾಗೆ ಅದನ್ನ ದಾಟಿ ಬಂದ್ಬಿಡ್ತಾಳೆ. ಚಿಕ್ಕ ಗ್ಯಾಪ್ ಅನ್ನು ಯೂಸ್ ಮಾಡಿ ಆ ಶಟರ್ ಅನ್ನ ದಾಟಿ ಈ ಕಡೆ ಬಂದ್ಬಿಡ್ತಾಳೆ. ಜಸ್ಟ್ ಮಿಸ್ ಆ ದೆವ್ವದ ಹತ್ರ ಇಂದ ತಪ್ಪಿಸ್ಕೊತಾಳೆ. ಹಾಗೆ ಖುಷಿಯಾಗಿ ನಿಂತಿರ್ಬೇಕಾದ್ರೆ ಹಾಗೆ ಖುಷಿಯಾಗಿ ಎದ್ದು ನಿಂತು ಆ ಕೈಯನ್ನು ತೋರಿಸಿ ನಾನು ತೆಗೆದುಬಿಟ್ಟೆ, ಈ ಕೈಯನ್ನು ತೆಗೆದುಬಿಟ್ಟೆ ಅಂತ ಹೇಳಿ ಖುಷಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಹಾಗೆ ಆ ಶಟರ್ ನ ಹೊಡೆದಾಕೊಂಡು ನಮ್ಮ ಹೀರೋಯಿನ್ ಅವಳ ಕಾಲನ್ನು ಹಿಡಿದು ಬಿಡುತ್ತೆ. ಆ ದೆವ್ವ ಜೋರಾಗಿ ಎಳಿತಾ ಇರುತ್ತೆ. ಆವಾಗ ರುಕುಮಿ ನಮ್ಮ ಹೀರೋಯಿನ್ ಅವಳ ಕೈಯನ್ನು ಹಿಡ್ಕೊಂಡು ಬಿಡೋದೇ ಇಲ್ಲ. ನಾನು ನಿನ್ನನ್ನು ಬಿಡಲ್ಲ ಅಂತ ಹಿಡಿದಿರ್ಬೇಕಾದ್ರೆ ಆವಾಗ ರುಕುಮಿಯನ್ನು ಸೇರಿ ಆ ದೆವ್ವ ಒಳಗಡೆ ಎಳ್ಕೊಬಿಡುತ್ತೆ. ಇವಾಗ ಆ ಜಾಗದಲ್ಲಿ ಮಿಕ್ಕಿರೋದು ರಿಯಾ ಮಾತ್ರ ತುಂಬಾನೇ ಗಾಬರಿಯಾಗಿರ್ತಾ ಇದ್ದಾಳೆ. ಆ ಕೈ ಕೆಳಗಡೆ ಬಿದ್ದಿದೆ. ಇವಾಗ ಈ ಜಾಗದಲ್ಲಿ ನಾವು ಮಾತ್ರ ಜೀವಂತವಾಗಿ ಇರ್ತಾ ಇರೋದು. ಸರಿ ಹೇಗಾದ್ರೂ ಈ ಕೈಯನ್ನು ತಗೊಂಡು ಹೋಗಿ ಆ ಕುಫಿನ್ ಬಾಕ್ಸ್ ಅಲ್ಲಿ ಮಡಗ್ಬಿಡೋಣ ಅಂತ ಅದನ್ನು ತಗೊಂಡು ಓಡೋಗ್ತಾಳೆ. ಕುಫಿನ್ ಬಾಕ್ಸ್ ಹತ್ರ ಬಂದು ಆ ಕೈಯನ್ನು ಮಡಗ್ಬಿಡ್ತಾಳೆ. ಅಪ್ಪ ಕೈಯನ್ನು ಇಟ್ಬಿಟ್ಟೆ ಅಂತ ಖುಷಿಯಾಗಿ ರಿಯಾ ಈ ಕಡೆ ತಿರುಗಬೇಕಾದ್ರೆ ಒಂದೇ ಏಟು ಅಷ್ಟೇ ಆ ದೆವ್ವ ಅವಳನ್ನ ಕ್ರೂರವಾಗಿ ಸಾಯಿಸಿ ಬಿಡುತ್ತೆ. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅವರ ಬೆಡ್ ಇಂದ ಎದ್ದೇಳ್ತಾಳೆ. ಸೇಮ್ ಡೇ ಹೇಗೂ ಈ ದಿನ
ಸೀನ ಮತ್ತೆ ರಿಪೀಟೆಡ್ ಆಗಿ ನಡೆಯುತ್ತೆ. ಹೇಗಾದ್ರೂ ಆ ಬೆಕ್ಕನ್ನ ಫಸ್ಟ್ ಕಾಪಾಡೋಣ ಅಂತ ಬಸ್ಸಲ್ಲಿ ಏಟಾಗಿ ಸಾಯುವ ಆ ಬೆಕ್ಕನ್ನ ಕಾಪಾಡೋದಕ್ಕೆ ನಮ್ಮ ಹೀರೋಯಿನ್ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಹೀರೋ ಟಕಿರೋ ಬಂದು ಆ ಬೆಕ್ಕನ್ನ ಕಾಪಾಡ್ತಾನೆ. ಆವಾಗ ಆ ಜಾಗಕ್ಕೆ ಓಡಿ ಬಂದ ರುಕುಮಿ ನಮ್ಮ ಹೀರೋಯಿನ್ ಅನ್ನು ತಪ್ಪಿಕೊಂಡು ನಾನು ಹೆದರಿ ಹೋಗ್ಬಿಟ್ಟೆ ಗೊತ್ತಾ ಅಂತ ಹೇಳ್ತಿರ್ತಾಳೆ. ಆವಾಗ ರಿಯಾ ನಾನು ಹೇಗೋ ಕಷ್ಟಪಟ್ಟು ಆ ಕೈಯನ್ನ ಕೊಫಿನ್ ಬಾಕ್ಸ್ ಅಲ್ಲಿ ಮಡಗ್ಬಿಟ್ಟೆ ಅಂತ ಹೇಳಿ ಮಾತಾಡ್ಬೇಕಾದ್ರೆ ಹಾಗೆ ಇವ್ರಗಳ ಒಳಗಡೆ ಒಂದು ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಸೀನೆ ಕ್ಲಾಸ್ ರೂಮಿಗೆ ಬರ್ತಾರೆ. ನಮ್ಮ ಚೋಟು ಮೇಲೆ ಕಳ್ತನ ಬ್ಲೇಮ್ ಅನ್ನ ಹಾಕೋದಕ್ಕಾಗಿ ಇಬ್ಬರು ಹುಡುಗರು ಹಣವನ್ನ ತಗೊಂಡು ಹೋಗಿ ಅವನ ಡೆಸ್ಕ್ ಅಲ್ಲಿ ಮಡುಗ್ತಾ ಇರ್ತಾರೆ. ಸೊ ಆ ರೀತಿ ಆ ಹುಡುಗರು ಮಡುಗೋಕು ಮುಂಚೆನೆ ನಮ್ಮ ಹುಡುಗರು ಅಲ್ಲಿಗೆ ಹೋಗಿ ಏನ್ರಪ್ಪ ಮಾಡ್ತಾ ಇದ್ದೀರಾ ತಮ್ಮಂದಿರಾ ಅನ್ನೋ ರೀತಿ ಹೇಳಿ ನಮ್ಮ ಟಕಿರೋ ಅವ್ರಗಳನ್ನ ಹಿಡಿತಾನೆ. ಇದನ್ನ ನೋಡುವ ಚೋಟುಗೂ ತುಂಬಾನೇ ಖುಷಿ ಆಗುತ್ತೆ. ಇವ್ರಗಳ ಒಳಗಡೆ ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಸ್ಕೂಲ್ ಅಲ್ಲಿ ಬೆಳಗ್ಗೆ ಪೂರ್ತಿ ಒಟ್ಟಿಗೆ ಇದ್ಬಿಟ್ಟು ರಾತ್ರಿ ಆಗಿದ್ದ ತಕ್ಷಣ ಗೇಮ್ ಒಳಗಡೆ ಬರ್ತಾರೆ. ಆದ್ರೆ ಆ ಅಟ್ಟುಷಿ ಹುಡುಗ ಆಟ ಆಡ್ತಾ ಇಲ್ಲ. ಡೈರೆಕ್ಟ್ ಹೋಗಿ ಗ್ರೌಂಡ್ ಅಲ್ಲಿ ಮಲ್ಕೋಬಿಡ್ತಾನೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆ ದೆವ್ವದ ಹತ್ರ ಹೋಗಿ ಸತ್ತೋಗ್ಬಿಡ್ತಾನೆ. ಆದ್ರೆ ಈ ಕಡೆ ಇವ್ರಗಳೆಲ್ಲ ಒಗ್ಗಟ್ಟಾಗಿ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಆ ದೆವ್ವದ ಹತ್ರ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಮೂವರು ಹುಡುಗಿರು ಸ್ಕೂಲ್ ಅಲ್ಲಿ ಇರುವ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋಗಿ ಹೌಸ್ಕೋತಾರೆ. ಉಸಿರು ಕಟ್ಕೊಂಡು ನೀರ್ ಅಡಿಯಲ್ಲಿ ಹೌಸ್ಕೋತಾರೆ. ಆ ಜಾಗಕ್ಕೆ ಆ ರೆಡ್ ಗೋಸ್ಟ್ ಬರುತ್ತೆ. ಒಂದು ನಿಮಿಷ ನಿಂತು ನೋಡ್ಬಿಟ್ಟು ಸರಿ ಆಯ್ತು ಅಂತ ಅಲ್ಲಿಂದ ಹೋಗ್ಬಿಡುತ್ತೆ. ಆ ರೀತಿ ಹೋದ ಮೇಲೆ ಇವ್ರುಗಳು ನೀರಿಂದ ಹೊರಗಡೆ ಬಂದು ಜೋರಾಗಿ ನಗಾಡ್ಕೊಂಡು ಹೇಗೆ ನಾವು ದೆವ್ವಕ್ಕೆ ನೀರು ತೋರಿಸ್ಬಿಡ್ತೀವಿ ಅಂತ ಮಾತಾಡ್ಕೋತಾ ಇರ್ತಾರೆ. ಆ ರೀತಿ ಕಿಂಡಲ್ ಮಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಕಡೆ ರುಕುಮಿ ಇನ್ನೊಂದು ಕಡೆ ರಿಯಾ ಬಿರ್ ಬಿರ್ ಅಂತ ನೀರು ಒಳಗಡೆ ಹೋಗ್ಬಿಡ್ತಾರೆ. ಏನು ಅಂತ ನೋಡಿದ್ರೆ ಮೇಲ್ಗಡೆ ಇದ್ದ ದೆವ್ವ ಇವ್ರುಗಳನ್ನ ಕಂಡಿಡಿದು ನೀರು ಒಳಗಡೆನೆ ಬಂದ್ಬಿಟ್ಟಿರುತ್ತೆ. ಸೊ ಒಳಗಡೆ ಬಂದು ಅವರಿಬ್ಬರನ್ನ ಸಾಯಿಸ್ತಾ ಇರ್ಬೇಕಾದ್ರೆ ಇದನ್ನು ನೋಡಿದ ನಮ್ಮ ಹೀರೋಯಿನ್ ಗಾಬರಿಯಾಗಿ ಆ ನೀರಿಂದ ಹೊರಗಡೆ ಬರಬೇಕು ಅಂತ ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆ ರೀತಿ ಜಂಪ್ ಮಾಡ್ಬೇಕಾದ್ರೆ ಮತ್ತೆ ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದೋಗ್ತಾಳೆ. ಆವಾಗಲೇ ಒಂದು ವಿಷಯವನ್ನ ನೋಟ್ ಮಾಡ್ತಾಳೆ ನಮ್ಮ ಹೀರೋಯಿನ್. ಅದು ಏನು ಅಂದ್ರೆ ಆ ದೆವ್ವ ಯಾವಾಗ್ಲೂ ಕೈಯಲ್ಲಿ ಒಂದು ಗೊಂಬೆನ ಮಡಗಿರುತ್ತೆ ಅಲ್ವಾ, ಆ ಗೊಂಬೆ ಆ ನೀರಿಗೆ ಬಿದ್ದು ಹಾಗೆ ತಲೆ ಕೆಳಗೆ ಆ ನೀರ್ ಕೆಳಗಡೆ ಹೋಗ್ತಾ ಇರುತ್ತೆ. ಇದನ್ನ ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ಅಷ್ಟೇ ಆವತ್ತಿನ ದಿನ ಎಲ್ಲರೂ ಸತ್ತಾಯ್ತು. ಮತ್ತೆ ನೆಕ್ಸ್ಟ್ ದಿನ ರಿಪೀಟ್ ಆಗುತ್ತೆ. ಎಲ್ಲರೂ ಸ್ಕೂಲಿಗೆ ಬಂದಿರ್ತಾರೆ. ಆವಾಗ ಚೋಟು ನಮ್ಮ ಹೀರೋ ಹತ್ರ ನಿನಗೆ ಅಟುಷಿ ಬಗ್ಗೆ ಚೆನ್ನಾಗಿ ಗೊತ್ತಾ, ಅವನು ಏನಕ್ಕೆ ನಮ್ಮ ಜೊತೆ ಸೇರೋದೇ ಇಲ್ಲ ಅಂತ ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಆಕ್ಚುಲಿ ಆ ಅಟುಷಿ ಹೇಗೆ ಅಂದ್ರೆ ನಮ್ಮ ಹೀರೋ ತರಾನೇ ಒಂದು ಭಯಂಕರವಾದ ಅಥ್ಲೇಟ್, ಸೂಪರ್ ಆಗಿ ಬ್ಯಾಸ್ಕೆಟ್ ಬಾಲ್ ಅನ್ನ ಆಟ ಆಡ್ತಾನಂತೆ. ಇವರಿಬ್ಬರುವೆ ಒಂದು ಟೀಮೇಟ್ ಅಂತೆ. ಅದು ಮಾತ್ರ ಇಲ್ಲ, ಹೇಳ್ಬೇಕು ಅಂದ್ರೆ ಅಟುಷಿನೇ ನಮ್ಮ ಹೀರೋವನ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಆಕ್ಸಿಡೆಂಟ್ ಆಗಿ ಅಟುಷಿ ಅವನ ಕಾಲ್ ಮುರಿದೋಗಿ ಅವನ ಅಥ್ಲೆಟ್ ಕರಿಯರೇ ಮುಗ್ದೋಗ್ಬಿಟ್ಟಿರುತ್ತೆ. ಅವನ ಕೈಯಲ್ಲಿ ಇನ್ ಮುಂದೆ ಯಾವಾಗ್ಲೂ ಆಟ ಆಡೋಕೆ ಆಗಲ್ಲ ಅಂತ ಡಾಕ್ಟರ್ ಹೇಳಿರ್ತಾರೆ. ಆಮೇಲಿಂದ ಅಟುಷಿ ಒಂದು ರೂಮ್ ಒಳಗಡೆ ಸೇರ್ಕೋಬಿಟ್ಟ. ಹೊರಗಡೆನೆ ಬರಲ್ಲ, ಹೊರಗಡೆ ಬಂದ್ರು ಯಾರ ಜೊತೆನೂ ಮಾತಾಡಲ್ಲ. ಇದೇನೆ ಅವನ ಕಷ್ಟ ಅಂತ ನಮ್ಮ ಟಕಿರೋ ಹೇಳ್ತಾನೆ. ಇವಾಗ ನೆಕ್ಸ್ಟ್ ಸೀನೆ ಎಲ್ಲ ಹುಡುಗರು ಲೈಬ್ರರಿಯಲ್ಲಿ ಗ್ಯಾದರ್ ಆಗ್ತಾರೆ. ಆ ಜಾಗದಲ್ಲಿ ಚೋಟು ಕೆಲವೊಂದು ನ್ಯೂಸ್ ಪೇಪರ್ಸ್ ಅನ್ನ ತಂದು ನಾವು ಆಟ ಆಡ್ತಾ ಇರೋ ಗೇಮಿಗೂ ಈ ಪೇಪರ್ಸ್ಗೂ ಸಂಬಂಧ ಇದೆ ಅಂತ ಹೇಳ್ತಾನೆ. ಏನು ಅಂತ ನೋಡಿದ್ರೆ ಕರೆಕ್ಟ್ ಆಗಿ 30 ವರ್ಷಗಳ ಹಿಂದೆ ನಮ್ಮ ಸ್ಕೂಲ್ ಇದ್ದಿದ್ದ ಇದೇ ಜಾಗದಲ್ಲಿ ಒಂದು ಮನೆ ಇದ್ದಿದೆ ಕಾಡಿನ ಒಳಗಡೆ. ಆವಾಗ ಒಬ್ಬಳು ಚಿಕ್ಕ ಹುಡುಗಿ, ಅವಳ ಹೆಸರು ಮೈಕಾ, ಅವಳನ್ನ ಒಬ್ಬರು ಕ್ರೂರವಾಗಿ ಕತ್ತರಿಸಿ ಕೊಂದಿದ್ದಾರೆ. ಅವಳ ಬಾಡಿಯನ್ನ ಪೊಲೀಸರ್ಸ್ ಹುಡುಕಿದ್ದಾರೆ, ಆದ್ರೆ ಅವಳ ತಲೆಯನ್ನ ಮಾತ್ರ ಕಂಡುಹಿಡಿಯೋಕೆ ಆಗ್ಲಿಲ್ಲ. ಸೊ ನಾವಿವಾಗ ಕಂಡುಹಿಡಿದು ಹುಡುಕ್ತಾ ಇರುವ ಬಾಡಿ ಪಾರ್ಟ್ಸ್ ಬೇರೆ ಯಾರದೂ ಇಲ್ಲ, ಆ ಚಿಕ್ಕ ಹುಡುಗಿಯದ್ದೇ ಅಂತ ಚೋಟು ಹೇಳ್ಬೇಕಾದ್ರೆ ಆ ಮೈಕಾ ಹುಡುಗಿಯ ಫೋಟೋವನ್ನ ತಗೊಂಡು ನಮ್ಮ ಹೀರೋಯಿನ್ ನೋಡ್ತಾಳೆ. ಆ ರೀತಿ ನೋಡ್ತಾನೆ ಇರ್ಬೇಕಾದ್ರೆ ಆ ಚಿಕ್ಕ ಹುಡುಗಿಯ ನ್ಯೂಸ್ ಪೇಪರ್ ಅಲ್ಲಿ ಇರುವ ಫೋಟೋ ಒಂದ್ ರೀತಿ ಹುಳವೆಲ್ಲ ಬಂದು ಅನ್ಈಸಿ ಆಗ್ಬಿಡುತ್ತೆ. ಸೊ ಹೆದರ್ ನ್ಯೂಸ್ ಪೇಪರ್ ಅನ್ನ ಬಿಸಾಕ್ ಬಿಡ್ತಾಳೆ. ಆವಾಗ ಟಕಿರೋಣಿ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾನೆ. ಆ ರೀತಿ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ಆ ಲೈಬ್ರರಿಯನ್ನ ಆ ಜಾಗಕ್ಕೆ ಬರ್ತಾನೆ. ಏನ್ರಪ್ಪ ಮಾಡ್ತಾ ಇದ್ದೀರಾ, ಇದು ಲೈಬ್ರರಿ, ಏನು ಸದ್ದು ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಸರ್ ಏನು ಇಲ್ಲ, ಕ್ಲಬ್ ಆಕ್ಟಿವಿಟಿ ಅಷ್ಟೇ ಅನ್ನೋ ತರ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಹುಡುಗರು. ಮತ್ತೆ ಕೂತು ಪ್ಲಾನ್ ಅನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ಸಲ ಪ್ಲಾನ್ ಪಕ್ಕವಾಗಿರ್ತಾ ಇದೆ. ಆವಾಗ ನಮ್ಮ ಚೋಟು ಆ ಸ್ಕೂಲಿನ ಟೋಟಲ್ ಬ್ಲೂ ಪ್ರಿಂಟ್ಸ್ ಅನ್ನು ತಂದು ನನ್ನ ಹತ್ರ ಒಂದು ಪ್ಲಾನ್ ಇರ್ತಾ ಇದೆ, ಅದ್ರ ಪ್ರಕಾರ ನಾವು ವರ್ಕೌಟ್ ಮಾಡಿದ್ರೆ ಈಸಿಯಾಗಿ ಎಲ್ಲ ಬಾಡಿ ಪಾರ್ಟ್ಸ್ ಅನ್ನು ಕಂಡುಹಿಡಿದು ಬಿಡ್ತೀವಿ. ಈ ಬ್ಲೂ ಪ್ರಿಂಟ್ಸ್ ಅಲ್ಲಿ ನಾವು ಇಲ್ಲಿಯವರೆಗೂ ಹುಡುಕಿರುವ ರೂಮ್ಸ್ ಎಲ್ಲವನ್ನು ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿಡೋಣ. ಹುಡುಕದೆ ಇರುವ ರೂಮ್ಸ್ ಅನ್ನೆಲ್ಲ ಮತ್ತೆ ಹೋಗಿ ಹುಡುಕೋಣ, ಇಡೀ ಸ್ಕೂಲ್ ಪೂರ್ತಿ ಹುಡುಕೋಣ, ಅದನ್ನ ಡೈವರ್ಟ್ ಮಾಡೋಣ ಅಂತ ಒಂದು ಪಕ್ಕವಾದ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಕೆ ಹೇಳ್ತಾನೆ ನಮ್ಮ ಚೋಟು. ಅದೇ ತರ ಅವತ್ತು ರಾತ್ರಿ ಆಗುತ್ತೆ. ನಮ್ಮ ಚೋಟು ಹತ್ರ ಒಂದು ಸೂಪರ್ ಆದ ಪ್ಲಾನ್ ಇರ್ತಾ ಇದೆ ಆ ದೆವ್ವವನ್ನ ಡೈವರ್ಟ್ ಮಾಡೋದಕ್ಕೆ. ಸ್ಕೂಲ್ಗಳಲ್ಲಿ ಅಸೆಂಬ್ಲಿಗಾಗಿ ಸಾಂಗ್ ನೆಲ್ಲ ಪ್ಲೇ ಮಾಡ್ತಾರೆ ಅಲ್ವಾ, ಆ ರೂಮಿಗೆ ಹೋಗಿ ಜೋರಾಗಿ ಸದ್ದನ ಇಡ್ತಾನೆ. ಆ ರೂಮಿಗೆ ಹೋಗಿ ಒಂದು ಸಾಂಗ್ ಅನ್ನ ಪ್ಲೇ ಮಾಡಿ ಜೋರಾಗಿ ಸದ್ದನ ಇಡ್ತಾನೆ. ಇವ್ರಗಳ ಕೈಯಲ್ಲಿ ಎಲ್ಲರ ಹತ್ರನೂ ವಾಕಿ ಟಾಕಿ ಇರುತ್ತೆ. ಹುಡುಗರು ನುಗ್ಗಿ ಆಟ ಆಡ್ತಾ ಇರ್ತಾರೆ. ಈ ಕಡೆ ಅಟುಷಿ ಅವನ ಪಾಡಿಗೆ ಮಲಗಿರ್ತಾನೆ, ಸಪ್ಪಿಗೆ ಇರ್ತಾ ಇದ್ದಾನೆ. ಆದ್ರೆ ಈ ಕಡೆ ನಮ್ಮ ಹೀರೋ ಟಕ್ಕಿರೋ ದೆವ್ವದ ಜೊತೆನೆ ಆಟ ಆಡ್ತಾ ಇರ್ತಾನೆ. ದೆವ್ವಕ್ಕೇನೆ ಟಫ್ ಕೊಡ್ತಾವನೆ. ಯಾಕೆಂದ್ರೆ ಅವನೊಬ್ಬ ಅಥ್ಲೇಟ್ ಅಲ್ವಾ, ದೆವ್ವಕ್ಕೇನೆ ಆಟ ಆಡಿಸಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾ ಇರ್ತಾನೆ. ಸೊ ದೆವ್ವವನ್ನ ಅವನು ಬಿಸಿಯಾಗಿ ಮಡಗಿರ್ಬೇಕಾದ್ರೆ ಈ ಕಡೆ ಮಿಕ್ಕಿರುವ ಹುಡುಗರೆಲ್ಲರೂ ಅಲ್ಲಿ ಇಲ್ಲಿ ಅಂತ ಹುಡುಕಿ ಕರೆಕ್ಟ್ ಆಗಿ ಆ ಬಾಡಿ ಪಾರ್ಟ್ಸ್ ಎಲ್ಲವನ್ನು ಕಂಡುಹಿಡಿತಾ ಇರ್ತಾರೆ. ಒಂದೊಂದಾಗಿ ಕಂಡುಹಿಡಿದು ತಗೊಂಡು ಬಂದು ಆ ಕೊಫಿನ್ ಬಾಕ್ಸ್ ಅಲ್ಲಿ ಮಡಗಿ ಫಿಕ್ಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಆ ದೆವ್ವವನ್ನ ನಾವು ಈಸಿಯಾಗಿ ತಗೋಬಾರ್ದು. ಇಲ್ಲಿ ನೋಡಿ ರುಕುಮಿಯನ್ನ ಯಾವ ರೀತಿ ಸಾಯಿಸಿ ಹೇಗೆ ಕೂತಿದೆ ಅಂತ. ಸೊ ಈ ತರ ನಮ್ಮ ಹುಡುಗರು ಒಂದು ಸಲ ಗೆಲ್ಬೇಕಾದ್ರೆ ಆ ದೆವ್ವ ಕೂಡ ಒಂದೊಂದು ಸಲ ಗೆಲ್ತಾ ಇರುತ್ತೆ. ಹೀಗಿರ್ಬೇಕಾದ್ರೆ ಮಧ್ಯ ನಮ್ಮ ಹೀರೋಯಿನ್ ಅವಳ ನೆನಪಿಗೆ ಆ ದೆವ್ವ ಕೈಯಲ್ಲಿ ಮಡಗಿರುವ ಗೊಂಬೆನೆ ಫ್ಲಾಶ್ ಆಗ್ತಾ ಇರುತ್ತೆ. ಹೀಗಾಗಿ ಸತ್ತು ಆ ಬಾಡಿ ಪಾರ್ಟ್ಸ್ ಅನ್ನ ನಿಧಾನಕ್ಕೆ ಕಂಡುಹಿಡಿದು ಕೊಫಿನ್ ಬಾಕ್ಸ್ ಅಲ್ಲಿ ಮಡಗ್ತಾರೆ ನಮ್ಮ ಹುಡುಗರು. ಇವಾಗ ಲೈಬ್ರರಿಯಲ್ಲಿ ತೋರಿಸ್ತಾರೆ ಇವರು
ಹುಡುಕಿದ ರೂಮ್ಸ್ ಎಲ್ಲವನ್ನು ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿ ಇಡ್ತಾರೆ ಆ ಬ್ಲೂ ಪ್ರಿಂಟ್ ಅಲ್ಲಿ. ಇವತ್ತು ಬೇರೆ ಕಡೆ ಹೋಗಿ ಹುಡ್ಕೋಣ ಅಂತ ಇವ್ರುಗಳು ಪ್ಲಾನ್ ಅನ್ನ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗ್ಲೇ ಆ ಲೈಬ್ರರಿಯನ್ ಮತ್ತೆ ಅಲ್ಲಿಗೆ ಬರ್ತಾರೆ. ಫಟ್ ಅಂತ ಚೋಟು ಆ ಬ್ಲೂ ಪ್ರಿಂಟ್ ಅನ್ನ ಹೌಸ್ಕೋತಾನೆ. ಆವಾಗ ಆ ಲೈಬ್ರರಿಯನ್, ಹೇ ಇಲ್ಲಿ ಏನನ್ನ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೋಡೋದಕ್ಕೇನೆ ಸರಿ ಇಲ್ಲ ಅಂತ ಅನ್ಸುತ್ತಲ್ಲ, ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ ಹಿಂದೆ ತಿರುಗಿ ನಮ್ಮ ಹೀರೋಯಿನ್ ಅನ್ನ ಒಂದ್ ರೀತಿ ನೋಡ್ಬಿಟ್ಟು ಹೋಗ್ತಾನೆ. ಆದ್ರೂ ಪರವಾಗಿಲ್ಲ ಅಂತ ನಮ್ಮ ಹುಡುಗರು ಮತ್ತೆ ಅವರುಗಳ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವತ್ತು ರಾತ್ರಿ ಗೇಮ್ ಶುರು ಆಗುತ್ತೆ. ಅಟುಷಿಯನ್ನೇ ತೋರಿಸ್ತಾರೆ. ಅಟುಷಿ ಅವನ ಪಾಡಿಗೆ ಸೈಲೆಂಟ್ ಆಗಿ ಮಲಗಿದ್ದಾನೆ. ಆದ್ರೆ ಒಳಗಡೆ ನಡೀತಾ ಇರುವ ವಿಷಯ ಎಲ್ಲವನ್ನು ವಾಕಿ ಟಾಕಿಯಲ್ಲಿ ಕೇಳ್ಕೊಂಡೇ ಮಲಗಿರ್ತಾನೆ. ಆದ್ರೆ ಒಳಗಡೆ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿರ್ತಾ ಇದೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಏಟ್ ಆಗಿದೆ, ಮೈ ಎಲ್ಲ ಬ್ಲಡ್ ಬರ್ತಾ ಇರುತ್ತೆ. ಆದ್ರೆ ಅವನು, ನಾನು ದೆವ್ವದ ಕಾಲನ್ನು ಕಂಡಿಡ್ದು ಬಿಟ್ಟಿದ್ದೀನಿ, ಆದ್ರೆ ನನಗೆ ತುಂಬಾನೇ ಏಟ್ ಆಗಿದೆ, ನನ್ನ ಕೈಯಲ್ಲಿ ಒಂದು ಹೆಜ್ಜೆಯನ್ನ ಕೂಡ ಎತ್ತಿಡೋಕೆ ಆಗ್ತಾ ಇಲ್ಲ, ದಯವಿಟ್ಟು ಯಾರಾದ್ರೂ ಇಲ್ಲಿಗೆ ಬನ್ನಿ, ಈ ಕಾಲನ್ನ ತಗೊಂಡು ಹೋಗಿ ಕುಫಿನ್ ಬಾಕ್ಸ್ ಅಲ್ಲಿ ಮಡಗಿ, ಇಲ್ಲಾಂದ್ರೆ ಇದು ಮಿಸ್ ಆಗ್ಬಿಡುತ್ತೆ ಅಂತ ಹುಡುಗ ಹೇಳ್ತಾನೆ ಇರ್ಬೇಕಾದ್ರೇನೆ ಆವಾಗ ಚೋಟು ಆ ಸ್ಟೆಪ್ಸ್ ಅಲ್ಲೇ ಕೂತಿರ್ತಾನೆ ಅಲ್ಲಿ ಒಂದು ಜಾಗದಲ್ಲಿ. ಅವನನ್ನ ನೋಡಿದ ನಮ್ಮ ಟಕೀರೋ, ನೋ ಚೋಟು ಏನೋ ಇಲ್ಲಿ ಕೂತಿದ್ಯಾ, ನಾನು ಮಾತಾಡೋದು ಕೇಳಿಸ್ತಾ ಇಲ್ವಾ ನಿನಗೆ ಅಂತ ಹೇಳಿ ಚೋಟುವನ್ನು ಮುಟ್ಟಿ ನೋಡ್ಬೇಕಾದ್ರೆ ಅವನ ಕತೆ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ. ಚೋಟು ಅವನ ಹೊಟ್ಟೆಯಲ್ಲಿ ಏನುವೇ ಇಲ್ಲ, ಎಲ್ಲವನ್ನು ಕಿತ್ತು ತೆಗೆದು ಬಿಟ್ಟಿದೆ ಆ ದೆವ್ವ. ಸೊ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಇವಾಗ ಕೊನೆದಾಗಿ ಇರ್ತಾ ಇರೋದು ನಮ್ಮ ಹೀರೋ ಮಾತ್ರ. ಇವಾಗ ಈ ಕಾಲನ್ನ ಮಿಸ್ ಮಾಡ್ಬಿಟ್ರೆ ಮತ್ತೆ ಆ ದೆವ್ವ ಅದನ್ನ ತಗೊಂಡು ಹೋಗಿ ಎಲ್ಲಾದ್ರೂ ಹೌಸ್ ಇಟ್ಬಿಡುತ್ತೆ. ಸೊ ಏನನ್ನ ಮಾಡೋದು ಅಂತ ನಮ್ಮ ಹೀರೋ ಸಾಯೋ ಸ್ಟೇಜ್ ಅಲ್ಲಿ ಹಾಗೆ ಕೆಳಗಡೆ ಬೀಳೋಕೆ ಹೋಗ್ಬೇಕಾದ್ರೆ ಆವಾಗ ಒಬ್ಬ ಜಾಗಕ್ಕೆ ಬಂದು ನಿಂತ್ಕೊಳ್ತಾವನೆ. ಯಾರು ಅಂತ ನೋಡಿದ್ರೆ ನಮ್ಮ ಅಟುಷಿ. ಅಟುಷಿಯನ್ನು ನೋಡಿದ ತಕ್ಷಣ ನಮ್ಮ ಹೀರೋ ಖುಷಿಯಾಗಿ, ನನಗೆ ಗೊತ್ತು ಮಚ್ಚ, ನೀನು ಖಂಡಿತ ನನಗಾಗಿ ಬರ್ತೀಯ ಅಂತ, ತಗೋ ಮಚ್ಚ ಈ ಕಾಲು, ನಿನ್ನನ್ನ ಹಳೆ ಅಟುಷಿಯಾಗಿ ನಾನು ನೋಡ್ಬೇಕು, ಹಳೆ ಅಥ್ಲೆಟ್ ಆಗಿ ನಿನ್ನನ್ನು ನೋಡ್ಬೇಕು ಅಂತ ತುಂಬಾನೇ ಅವನಿಗೆ ವೈಬನ್ನ ಹಚ್ಚಿ ಕಳಿಸ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಹೀರೋ ಹತ್ರ ಇಂದ ಕಾಲನ್ನ ತಗೋತಾನೆ ಅಟುಷಿ. ತುಂಬಾ ವರ್ಷಗಳ ನಂತರ ಎರ್ರಾ ಬಿರ್ರಿ ಓಡಿ ಹೋಗ್ತಾನೆ ಹುಡುಗ. ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಸ್ವಲ್ಪ ಸ್ಟ್ರಗಲ್ ಆಗೇ ಇರ್ತಾ ಇದೆ, ಆಮೇಲೆ ಹಿಡಿತಾನೆ ನೋಡಿ ಓಟ, ಏನು ಹುಸೇನ್ ಬೋಲ್ಟ್ ಗೆನೆ ಟಫ್ ಕೊಡ್ತಾವನೆ. ಆ ರೀತಿ ಇರ್ಬೇಕಾದ್ರೆ ಆ ದೆವ್ವದ ಕೈಯಲ್ಲಿ ಹಿಡಿಯೋಕೆ ಆಗುತ್ತಾ, ಆಗ್ತಾನೆ ಇಲ್ಲ. ಬಿರುಗಾಳಿ ರೀತಿ ಓಡಿ ಬಂದು ಜಂಪ್ ಮಾಡಿ ಒಂದು ಜಾಗದಲ್ಲಿ ಆ ಕುಫಿನ್ ಬಾಕ್ಸ್ ಗೆ ಆ ಲೆಗ್ ಅನ್ನ ಫಿಕ್ಸ್ ಮಾಡ್ತಾನೆ. ಇವಾಗ ಆ ಬಾಡಿಯನ್ನು ನೋಡ್ಬೇಕಾದ್ರೆ ಹೆಡ್ ಅನ್ನ ಮಾತ್ರವೇ ಕಂಡಿಡ್ದಿಲ್ಲ, ಮಿಕ್ಕಿದ ಬಾಡಿ ಪಾರ್ಟ್ಸ್ ಎಲ್ಲವನ್ನು ಕಂಡಿಡಿದು ಫಿಕ್ಸ್ ಮಾಡಾಯ್ತು ನಮ್ಮ ಹುಡುಗರು. ಹಾಗೆ ಕಟ್ ಮಾಡಿದ್ರೆ ನಮ್ಮ ಹುಡುಗರು ಎಲ್ಲರೂ ನೆಕ್ಸ್ಟ್ ದಿನ ಬೀಚ್ ಅಲ್ಲಿ ಇರ್ತಾ ಇದ್ದಾರೆ. ಏನು ಅಂದ್ರೆ ಅಟುಷಿಯನ್ನು ಸಾಯಿಸ್ಬಿಟ್ಟಿದೆ ಆ ದೆವ್ವ. ಆದ್ರೆ ಬಾಡಿಯನ್ನು ಆಲ್ಮೋಸ್ಟ್ ನಮ್ಮ ಹುಡುಗರು ಎಲ್ಲ ಪೀಸಸ್ ಅನ್ನು ಕಂಡಿಡ್ದಾಯ್ತು. ಆದ್ರಿಂದ ಖುಷಿಗಾಗಿ ಬೀಚ್ ಗೆ ಬಂದಿರ್ತಾರೆ. ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನ ಆ ತಲೆಯನ್ನ ಮಾತ್ರ ಕಂಡಿಡಿಬೇಕು ಅಷ್ಟೇ ಅಂತ. ಮಿಕ್ಕಿರೋ ಹುಡುಗರೆಲ್ಲ ಬೀಚ್ ಅಲ್ಲಿ ಜಾಲಿಯಾಗಿ ಆಟ ಆಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅಲೋನ್ ಆಗಿ ಕೂತಿರ್ತಾರೆ. ಆವಾಗ್ಲೇ ನಮ್ಮ ಹೀರೋಯಿನ್ ಹೀರೋ ಹತ್ರ ಮನ್ಸು ಬಿಟ್ಟು ಮಾತಾಡ್ತಾವಳೆ. ಏನಕ್ಕಾಗಿ ಅವಳು ಅಲೋನ್ ಆದ್ಲೋ ಅನ್ನೋ ವಿಷಯವನ್ನ ಹೇಳ್ತಾವಳೆ. ಏನಾಗಿದೆ ಅಂದ್ರೆ ಕೆಲವೊಂದು ವರ್ಷಗಳ ಹಿಂದೆ ನಮ್ಮ ಹೀರೋಯಿನ್ಗೆ ಹುಷಾರ್ ತಪ್ಪಿರುತ್ತೆ. ಆಮೇಲೆ ಬಾಡಿಯನ್ನ ರಿಕವರ್ ಮಾಡ್ಕೊಂಡು ಮತ್ತೆ ಸ್ಕೂಲಿಗೆ ಬಂದಿರ್ತಾವಳೆ. ಆವಾಗ ಸ್ಟೂಡೆಂಟ್ಸ್ ಇನ್ನವೇ ಅವಳಿಗೆ ಕಾಯಿಲೆ ಸರಿಯಾಗಿಲ್ಲ, ಅವಳೊಬ್ಬಳು ರೋಗಿ ಅಂತ ನಮ್ಮ ಹೀರೋಯಿನ್ ಅನ್ನ ಅವಾಯ್ಡ್ ಮಾಡಿರ್ತಾರೆ. ಆವಾಗ ಒಬ್ಬಂಟಿ ಆದವಳೆ ನಾನು. ಆಮೇಲೆ ನಾನೇ ಅಲೋನ್ ಆಗ್ಬಿಟ್ಟೆ. ಆಮೇಲಿಂದ ನಾನು ಯಾರ ಜೊತೆನೂ ಮಾತಾಡ್ಲಿಲ್ಲ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಟಕೀರೋ, ಹೌದು ನಾನು ಕೂಡ ನಿನ್ನ ಜೊತೆ ಮಾತಾಡ್ತಾ ಇರ್ಲಿಲ್ಲ ಅಲ್ವಾ, ತುಂಬಾನೇ ಸಾರಿ ಅಂತ ಹೇಳಿ ಬೇಜಾರಾಗ್ತಾನೆ. ಆವಾಗ ನಮ್ಮ ಹೀರೋಯಿನ್, ಪರವಾಗಿಲ್ಲ ಅದೇ ಇವಾಗ ನಾವು ಮಾತಾಡ್ಕೋತಾ ಇದೀವಲ್ಲ ಅಂತ ಹೇಳಿ ಇಬ್ಬರು ಮಾತಾಡ್ತಾನೆ ಇರ್ಬೇಕಾದ್ರೆ ಅಲ್ಲಿ ಬೀಚ್ ಅಲ್ಲಿ ಆಟ ಆಡ್ತಾ ಇದ್ರಲ್ವಾ ಫ್ರೆಂಡ್ಸ್, ಅವರುಗಳ ಮಧ್ಯೆ ಏನೋ ಒಂದು ಗಲಾಟೆ. ಏನು ಅಂತ ನೋಡಿದ್ರೆ ಒಬ್ಬ ಲೋಕಲ್ ಹುಡುಗ ನಮ್ಮ ಹುಡುಗಿಯರ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಅದಕ್ಕೆ ತಕ್ಷಣ ನಮ್ಮ ಹೀರೋ ಟಕೀರೋ ಫೀಲ್ಡ್ ಗೆ ಇಳಿದು ಅವನ ಫ್ರೆಂಡ್ಸಿಗಾಗಿ ಅವನ ಜೊತೆ ಜಗಳ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲರೂ ಸೇರಿ ಆ ಲೋಕಲ್ ಹುಡುಗನಿಗೆ ಭೂತ ಬಿಡಿಸಿ ಕಳಿಸ್ತಾರೆ. ಸೊ ತುಂಬಾ ಜಾಲಿಯಾಗಿ ನಮ್ಮ ಹುಡುಗರು ಎಲ್ಲರೂ ಒಂದು ಜಾಗಕ್ಕೆ ಬಂದು ಕೂತ್ಕೋತಾರೆ. ಆಮೇಲೆ ಇವಾಗ ಎಲ್ಲವೂ ಚೆನ್ನಾಗೇ ಇರ್ತಾ ಇದೆ. ಆದ್ರೆ ರಾತ್ರಿ ಹೋಗಿ ಆ ತಳೆಯನ್ನ ಹುಡುಕ್ಬೇಕಲ್ಲ, ಅದಕ್ಕೆ ಏನನ್ನ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೇನೆ ಆವಾಗ ಚೋಟ, ನನಗೆ ಒಂದು ದಾರಿ ಗೊತ್ತು, ಬನ್ನಿ ನನ್ನ ಜೊತೆ ಅಂತ ಹೇಳಿ ಆ ನ್ಯೂಸ್ ಪೇಪರ್ ಅಲ್ಲಿ ಓದಿದ ತರಾನೇ ಆ ಸ್ಕೂಲ್ ಪಕ್ಕದಲ್ಲೇ ಇರುವ ಕಾಡು ಒಳಗಡೆ ಇರ್ತಾ ಇರುವ ಒಂದು ಬಂಗ್ಲೋ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಮನೆಯನ್ನ ತೋರಿಸಿದ್ರಲ್ಲ, ಅಲ್ಲಿಗೆ ಬರ್ತಾರೆ ನಮ್ಮ ಹುಡುಗರು. ಈ ಜಾಗದಲ್ಲಿ ಆ ಹುಡುಗಿ ತೀರೋಗಿದ್ದಾಳೆ. ಸೊ ಒಳಗಡೆ ಹೋಗಿ ಏನನ್ನಾದ್ರೂ ನಾವು ಹುಡುಕಿ ನೋಡ್ಬೇಕಾದ್ರೆ ಏನಾದ್ರೂ ಕ್ಲೂ ಸಿಗೋದಕ್ಕೆ ಚಾನ್ಸಸ್ ಇದೆ ಅಂತ ಒಳಗಡೆ ಬಂದು ನೋಡ್ಬೇಕಾದ್ರೆ ಆ ಮನೆನೇ ಟೋಟಲ್ ಆಗಿ ಬಸ್ಟ್ ಆಗಿರ್ತಾ ಇದೆ. ತುಂಬಾ ಫೋಟೋಸ್ ಗಳು ಇರ್ತಾ ಇದೆ. ಅದರಲ್ಲಿ ಒಂದು ಫೋಟೋವನ್ನ ತಗೊಂಡು ನೋಡ್ಬೇಕಾದ್ರೆ ಆ ಚಿಕ್ಕ ಹುಡುಗಿ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾಳೆ. ಅವರ ಅಮ್ಮ ಅಪ್ಪ, ಆ ಹುಡುಗಿ ಮತ್ತೆ ಜೊತೆಗೇನೆ ಅವಳ ಜೊತೆ ಯಾವಾಗಲೂ ಇರುವ ಫೇವರೇಟ್ ಗೊಂಬೆ. ಸೊ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಎಲ್ಲ ಫೋಟೋಸ್ ಅಲ್ಲೂ ಆ ಗೊಂಬೆ ಇರ್ತಾ ಇದೆ. ಆ ಗೊಂಬೆ ಅಂದ್ರೆ ಆ ಹುಡುಗಿಗೆ ತುಂಬಾನೇ ಇಷ್ಟ ಆಗ್ಬೋದು ಅಂತ ನಮ್ಮ ಹುಡುಗರು ನೋಡ್ತಾನೆ ಇರ್ಬೇಕಾದ್ರೆ ಅವಾಗ ಸಡನ್ ಆಗಿ ಅಲ್ಲಿ ಗೋಡೆಯಲ್ಲಿ ಒಂದು ವಿಷಯವನ್ನ ನೋಡ್ತಾರೆ. ಚೆನ್ನಾಗಿ ಮರಗಳನ್ನ ಇಟ್ಟು ಮೊಳೆ ಹೊಡೆದು ಹಾಕಿರ್ತಾರೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹುಡುಗರಿಗೆ ಮೇ ಬಿ ಆ ಹುಡುಗಿಯ ತಲೆಯನ್ನ ಕಿಲ್ಲರ್ ಇದ್ರ ಒಳಗಡೆನೆ ಮಡಗಿರ್ತಾವನೋ ಅಂತ ಅನ್ಕೊಂಡು ಕಷ್ಟಪಟ್ಟು ಆ ಮರಗಳನ್ನೆಲ್ಲ ಬಿಚ್ಚಿ ತೆಗಿತಾರೆ. ತೆಗೆದ್ಬಿಟ್ಟು ಒಳಗಡೆ ನೋಡ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋದು ಆ ಹುಡುಗಿಯ ಗೊಂಬೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆ ಹುಡುಗಿಯನ್ನ ಕತ್ತರಿಸಾಕ್ಬೇಕಾದ್ರೆ ಆ ಗೊಂಬೆ ಮೇಲೆ ರಕ್ತ ಹಾರಿರುತ್ತೆ ಅಲ್ವಾ, ಅದನ್ನ ನಮ್ಮ ಹುಡುಗರು ನೋಡ್ತಾನೆ ಇರ್ಬೇಕಾದ್ರೆ ಆ ಮನೆ ಒಳಗಡೆ ಆ ಚಿಕ್ಕ ಹುಡುಗಿಯ ಸದ್ದು. ಏನು ಅಂತ ಈ ಕಡೆ ತಿರುಗಿ ನೋಡ್ಬೇಕಾದ್ರೆ ಆ ಚಿಕ್ಕ ಹುಡುಗಿಯ ರೂಪ. ಅದನ್ನು ನೋಡ್ಬಿಟ್ಟು ಮತ್ತೆ ಈ ಕಡೆ ತಿರುಗಿದ್ರೆ ಆ ಗೊಂಬೆಯನ್ನ ಕಾಣ್ತಾ ಇಲ್ಲ. ಅಷ್ಟೇ ನೆಕ್ಸ್ಟ್ ಸೀನೆ ನಮ್ಮ ಹುಡುಗರು ಹೆದರಿ ಗಾಬರಿಯಾಗಿ ಹೊರಗಡೆ ಓಡಿ ಬಂದ್ಬಿಡ್ತಾರೆ. ಅಪ್ಪ ತುಂಬಾನೇ ಭಯವಾಗ್ತಾ ಇದೆ, ನನಗೆ ಗೊತ್ತಿದ್ದು ಆ ಹುಡುಗಿಯ ಮೈಯೇನೆ ದೆವ್ವವಾಗಿ ಬಂದು ಆ ಹುಡುಗಿಯ ತಲೆಯನ್ನ ಹುಡುಕ್ಸ್ತಾ ಇದೆ ನಮ್ಮನ್ನ, ಬೇಗ ಆ ತಲೆಯನ್ನ ಕಂಡಿಡಿದು ಈ ಗೇಮ್ ಅನ್ನ ಫಿನಿಶ್ ಮಾಡ್ಬೇಕು ನಾವು ಅಂತ ಹೇಳಿ ಅವತ್ತು ರಾತ್ರಿ ಆಗಿದ್ದ ತಕ್ಷಣ ಗೇಮ್ ಒಳಗಡೆ ಬಂದ್ಬಿಡ್ತಾರೆ. ಆದ್ರೆ ಇವತ್ತು ಒಂದು ರೀತಿ ವಿಚಿತ್ರವಾಗಿ
ಆಗಿರ್ತಾ ಇದೆ ಆ ಜಾಗವೇ. ತುಂಬಾ ಹೊತ್ತಿಂದ ನಮ್ಮ ಹುಡುಗರು ಆ ದೆವ್ವಕ್ಕಾಗಿ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಅದು ಬಂದ್ರೆ ತಾನೇ ಇವ್ರುಗಳು ಅದನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಿ ಮಿಕ್ಕಿದ್ದ ಆ ತಲೆಯನ್ನ ಹುಡುಕೋದಕ್ಕೆ ಆಗುತ್ತೆ. ಅದಕ್ಕಾಗಿ ವೆಯ್ಟ್ ಮಾಡಿ ನೋಡ್ತಾರೆ. ತುಂಬಾ ಹೊತ್ತು ಆಯ್ತು, ಆ ದೆವ್ವ ಬರ್ತಾನೆ ಇಲ್ಲ, ಕಾಣ್ತಾನೆ ಇಲ್ಲ. ಏನಿದು ಇವತ್ತು ಒಂದು ರೀತಿ ವ್ಯತ್ಯಾಸವಾಗಿ ಇರ್ತಾ ಇದೆಯಲ್ಲ ಅಂತ ನಮ್ಮ ಹುಡುಗರು ಕನ್ಫ್ಯೂಷನ್ ಆಗ್ತಾನೆ ಇರ್ಬೇಕಾದ್ರೆ ಒಂದು ಸ್ಕ್ರೀನ್ ಹಿಂದ್ಗಡೆ ಆ ದೆವ್ವ ಬಂದು ನಿಲ್ಲುತ್ತೆ. ಸರಿ, ಆ ದೆವ್ವ ಬಂದಾಯ್ತು, ಅದನ್ನ ಡೈವರ್ಟ್ ಮಾಡೋಣ ಅಂತ ಅನ್ಕೋತಾರೆ ನಮ್ಮ ಹುಡುಗರು. ಆದ್ರೆ ಯಾವಾಗ್ಲೂ ಆ ರೆಡ್ ಗೋಸ್ಟ್, ಆ ಕೆಂಪು ದೆವ್ವ ಚಿಕ್ಕ ಹುಡುಗಿಯ ರೂಪದಲ್ಲಿ ತಾನೇ ಇರ್ತಾ ಇತ್ತು. ಆದ್ರೆ ಇವಾಗ ನಿಧಾನಕ್ಕೆ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ. ಒಂದ್ ರೀತಿ ಜೋರಾಗಿ ಸದ್ದಾಗುತ್ತೆ. ಏನಿದು ಬರ್ತಾ ದೊಡ್ಡದಾಗ್ತಾ ಇದೆಯಲ್ಲ ಅಂತ ನಮ್ಮ ಹುಡುಗರು ಗಾಬರಿಯಾಗಿ ನೋಡ್ಬೇಕಾದ್ರೆ ಈ ಸಲ ಬಂದಿರೋದು ಆ ರೆಡ್ ಗೋಸ್ಟ್ ಇಲ್ಲ, ಕೆಂಪು ದೆವ್ವ ಇಲ್ಲ. ಅದರ ಬದಲು ಅದು ಕೈಯಲ್ಲಿ ಮಡಗಿರುತ್ತೆ ಅಲ್ವಾ ಗೊಂಬೆ, ಅದು ಇವಾಗ ದೊಡ್ಡ ದೆವ್ವವಾಗಿ ಬಂದಿರುತ್ತೆ ಜೈಜಾಂಟಿಕ್ ಆಗಿ. ಅಷ್ಟೇ, ನಮ್ಮ ಹುಡುಗರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಗಾಬರಿಯಾದ ನಮ್ಮ ಹುಡುಗರು ಬಿದ್ದು ಎಲ್ಲೆಲ್ಲಿಗೋ ಓಡಿ ಹೋಗ್ತಾರೆ. ಇಲ್ಲಿ ಬೇರೆ ದೊಡ್ಡ ಸ್ಟ್ಯಾಂಡ್ ಆಗಿರ್ತಾ ಇದೆ, ಅದರಲ್ಲಿ ಕನ್ನಡಿ ಮಿರರ್ ಗಳು ಬೇರೆ ಇರ್ತಾ ಇದೆ. ಅವೆಲ್ಲ ನಮ್ಮ ಹುಡುಗರ ಮೇಲೆ ಬೀಳುತ್ತೆ. ಆ ರೀತಿ ಬೀಳ್ಬೇಕಾದ್ರೆ ನಮ್ಮ ಹೀರೋನ ಫ್ರೆಂಡ್ ಅಟುಷಿ ಪೀಸ್ ಆಗಿ ಕಟ್ಟಾಗಿ ಸಾಯ್ತಾವಣೆ. ಆಮೇಲೆ ನಮ್ಮ ರುಕ್ಮಿ, ಅವಳ ಮೇಲೆ ಕಬ್ಣಗಳು ಬಿದ್ದು ಅವಳು ಅದೇ ಜಾಗದಲ್ಲಿ ಸಾಯ್ತಾವಳೆ. ಸೊ ಮಿಕ್ಕಿರೋರು ಯಾರು? ಇಬ್ಬರು ಹುಡುಗಿರು, ಇಬ್ಬರು ಹುಡುಗರು. ಆವಾಗ ಚೋಟು ನಾನು ಇಲ್ಲೇನೆ ಹೌಸ್ಕೋತೀನಿ ಅಂತ ಒಂದು ರ್ಯಾಕ್ ಹಿಂದ್ಗಡೆ ಹೌಸ್ಕೋತಾನೆ. ನಮ್ಮ ಹೀರೋ ಮತ್ತೆ ಇಬ್ಬರು ಹುಡುಗಿರು ಆ ಜಾಗವನ್ನೇ ಬಿಟ್ಟು ಬೇರೆ ಕಡೆ ಓಡಿ ಹೋಗ್ತಾರೆ. ಈ ಕಡೆ ಚೋಟು ರ್ಯಾಕ್ ಹತ್ರ ಹೌಸ್ಕೊಂಡು ಅಪ್ಪ ನಾವು ತಪ್ಪಿಸ್ಕೊಂಡ್ವಿ ಅಂತ ಅನ್ಕೋತಾ ಇರ್ಬೇಕಾದ್ರೆ ಆವಾಗ ಆ ದೆವ್ವ ಅಲ್ಲಿಗೆ ಬಂದು ಹಾಗೆ ರ್ಯಾಕ್ ಅನ್ನು ತೊಲ್ಲಿ ಬಿಡ್ಬೇಕಾದ್ರೆ ರ್ಯಾಕ್ ಗಳ ಮಧ್ಯ ಸಿಕ್ಕಿ ಚೋಟು ಸಾಯ್ತಾವನೆ. ಹಾಗೆ ಕಟ್ ಮಾಡಿ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಅವನ ಜೊತೆಗೆ ನಮ್ಮ ರಿಯಾ ಮತ್ತೆ ಹೀರೋಯಿನ್ ಇರ್ತಾ ಇದ್ದಾರೆ. ಒಂದು ರೂಮ್ ಒಳಗಡೆ ಹೋಗಿ ಬೆಂಕಿನೆಲ್ಲ ಕಚ್ಚಿಸ್ಕೊಂಡು ಸ್ಯಾನಿಟೈಸರ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕೆಳಗಡೆ ಹಾಕಿ ರೆಡಿ ಆಗಿರ್ತಾ ಇರ್ತಾರೆ. ಆ ದೆವ್ವ ಒಳಗಡೆ ಬಂದ್ರೆ ಬೆಂಕಿಯನ್ನ ಕಚ್ಚಿಸ್ಬಿಡೋಣ ಅಂತ. ಅದು ಡೋರ್ ಅನ್ನು ಹೊಡ್ಕೊಂಡು ಒಳಗಡೆ ಬರುತ್ತೆ. ಹಾಗೆ ನಮ್ಮ ಹೀರೋವನ್ನ ಕ್ಯಾಚ್ ಮಾಡಿ ಎತ್ತಿಡ್ಕೊಳ್ಳುತ್ತೆ. ಹಾಗೆ ನಮ್ಮ ಹೀರೋವನ್ನ ಅದ್ರ ಬಾಯಿ ಒಳಗಡೆ ಹಾಕಿ ನುಂಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋ ಕೈಯಲ್ಲಿರುವ ಬೆಂಕಿಯನ್ನ ಅದ್ರ ಬಾಯಿ ಒಳಗಡೆ ಬಿಟ್ಬಿಡ್ತಾನೆ. ಅದ್ರಲ್ಲಿ ಟೆನ್ಷನ್ ಆದ ದೆವ್ವ ಎತ್ತಿ ನಮ್ಮ ಹೀರೋವನ್ನ ಬಿಸಾಕ್ಬೇಕಾದ್ರೆ ಒಂದು ಶಾರ್ಪ್ ಆದ ಜಾಗದಲ್ಲಿ ಚುಚ್ಚಿ ನಮ್ಮ ಹೀರೋ ಅದೇ ಸ್ಪಾಟ್ ಅಲ್ಲಿ ಸಾಯ್ತಾನೆ. ಇವಾಗ ಮಿಕ್ಕಿರೋದು ನಮ್ಮ ಹೀರೋಯಿನ್ ಮತ್ತೆ ರಿಯಾ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಆ ರಿಯಾ ಹುಡುಗಿಯನ್ನು ಹಿಡಿದು ಆ ದೆವ್ವ ತಿನ್ನೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಇದನ್ನು ದೂರದಲ್ಲಿ ನಿಂತು ನೋಡಿದ ನಮ್ಮ ಹೀರೋಯಿನ್ ಹಾಗೆ ಕಿರ್ಚ್ಕೊಂಡು ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾವಳೆ. ಎಲ್ಲಿಗೆ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಡೆಡ್ ಎಂಡ್ಗೆ ಬಂದ್ಬಿಡ್ತಾವಳೆ. ಬೇರೆ ದಾರಿನೇ ಇಲ್ಲ. ಒಂದು ಪೈಪ್ ಲೈನ್ ಅನ್ನ ಹಿಡ್ಕೊಂಡು ಮೇಲ್ಗಡೆ ಟೆರೆಸ್ ಗೆ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಾವಳೆ. ಟೆರೆಸಿನ ಎಡ್ಜಲ್ಲಿ ನಮ್ಮ ಹೀರೋಯಿನ್ ನಿಂತಿರ್ಬೇಕಾದ್ರೆ ಆವಾಗ ಆ ಜಾಗಕ್ಕೆ ಬಂದಿದ್ದ ದೆವ್ವ ಹಾಗೆ ಬಾಯನ್ನ ಅಂತ ಓಪನ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಎದುರಿಸಬೇಕಾದ್ರೆ ಆ ಸಮಯದಲ್ಲಿ ಆ ಪೈಪ್ ಲೈನ್ ಹೊಡೆದೋಗಿ ನಮ್ಮ ಹೀರೋಯಿನ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಗ್ತಾವಳೆ. ಅಷ್ಟೇ, ಎಲ್ಲರೂ ಸತ್ತಾಯ್ತು. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅದೇ ದಿನ ಎಚ್ಚರಿಯಾಗಿ ಎದ್ದೇಳ್ತಾವಳೆ. ಯಾವಾಗಿನ ರೀತಿನೋ ಆ ಬೆಕ್ಕನ್ನ ಕಾಪಾಡೋಣ ಅಂತ ಬೇಗ ಬಂದ್ರೆ ಆಲ್ರೆಡಿ ಆ ಬೆಕ್ಕು ಏಟಾಗಿ ಸತ್ತಿದೆ. ಸರಿ, ಕ್ಲಾಸ್ಗೆ ಬರೋಣ ಅಂತ ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸಿಗೆ ಬಂದ್ರೆ ರಿಯಾ ಎಲ್ಲಿ ಅಂತ ಹುಡುಕ್ತಾರೆ. ಇಲ್ಲೇನೆ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಏನು ಅಂತ ನೋಡಿದ್ರೆ ರಿಯಾನ ಒಂದು ಕ್ಯಾರೆಕ್ಟರ್ ರಿಯಲ್ ವರ್ಲ್ಡ್ ಇಂದ ಕಾಣೆ ಆಗ್ಬಿಟ್ಟಿರುತ್ತೆ. ಏನು ರಿಯಾನ ಯಾರೋದು ಅಂತ ಸ್ಕೂಲ್ ಅಲ್ಲಿ ಇರುವ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾರೆ. ಆ ರೀತಿ ಎಲ್ಲ ಯಾರುವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ನಮ್ಮ ಹುಡುಗರನ್ನ ಹೊರಗಡೆ ಕರ್ಕೊಂಡು ಬಂದು ಮಾತಾಡ್ತಾವ್ರೆ. ನಾನು ಕೊನೆಯದಾಗಿ ಆ ದೆವ್ವವನ್ನ ನೋಡ್ದೆ, ಅದು ರಿಯಾವನ್ನ ಹಾಗೆ ನುಂಗ್ತಾ ಇತ್ತು, ತಿಂದ್ಬಿಡ್ತು ಅವಳನ್ನ. ಆ ರೀತಿ ಆ ದೆವ್ವ ನಮ್ಮನ್ನ ತಿಂದ್ಬಿಟ್ರೆ ನಾವು ರಿಯಲ್ ವರ್ಲ್ಡ್ ಇಂದ ಕಾಣೆ ಆಗ್ಬಿಡ್ತೀವಿ ಅನ್ಸುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ ನಮಗೆಲ್ಲ ಏಟ್ ಆಯ್ತು ಅಷ್ಟೇ, ಅದರಿಂದ ನಾವು ತೀರೋದ್ವಿ. ಆದ್ರೆ ರಿಯಾವನ್ನ ಆ ದೆವ್ವ ಕಚ್ಚಿ ನುಂಗಿ ತಿಂದ್ಬಿಡ್ತು. ಅದನ್ನ ನಾನು ನನ್ನ ಕಣ್ಣಾರಿ ನೋಡ್ದೆ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಇವಾಗ ಏನನ್ನ ಮಾಡೋದು, ನೆಕ್ಸ್ಟ್ ಏನನ್ನ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಹುಡುಗರು. ಆವಾಗಲೇ ನಮ್ಮ ಹೀರೋಯಿನ್ ಗೆ ಒಂದು ಡೌಟ್ ಬರುತ್ತೆ. ಸ್ಟಾರ್ಟಿಂಗ್ ಇಂದಾನೆ ಆ ಲೈಬ್ರರಿನ ಒಂದು ರೀತಿನೇ ಇರ್ತಾ ಇದ್ದಾರೆ ಅಲ್ವಾ. ಎಲ್ಲಿ ನೋಡಿದ್ರು ಯಾವಾಗ ನೋಡಿದ್ರು ಸೈಲೆಂಟ್ ಆಗಿರ್ತಾ ಇರ್ತಾರೆ. ಆ ಗಾರ್ಡನ್ ಅಲ್ಲಿ ಬೇರೆ ಏನನ್ನು ಊತಾಗ್ತಾ ಇದ್ರಲ್ವಾ. ನಮ್ಮ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆಲ್ಲ ಅದನ್ನ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ರು. ಸೊ ಖಂಡಿತ ಅವರಿಗೆ ಏನೋ ಒಂದು ವಿಷಯ ಗೊತ್ತಿದೆ ಅಂತ ಡೈರೆಕ್ಟ್ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಈ ದಿನ ಯಾವಾಗ್ಲೂ ರಿಪೀಟೆಡ್ ಆಗಿ ನಡೀತಾ ಇದೆ ತಾನೆ. ಆದ್ರಿಂದ ಫಸ್ಟ್ ಆ ಲೈಬ್ರರಿಯನ್ನ ಎಲ್ಲಿ ನೋಡಿದ್ರು ಸ್ಕೂಲ್ ಹಿಂದೆ ಏನನ್ನು ಊತಾಗ್ತಾ ಇರ್ಬೇಕಾದ್ರೆ ಅಲ್ವಾ. ಸೊ ಡೈರೆಕ್ಟ್ ಆ ಜಾಗಕ್ಕೆ ಬರ್ಬೇಕಾದ್ರೆ ಅದೇ ರೀತಿ ಅವರು ಏನನ್ನು ಊತಾಗ್ತಾ ಇರ್ತಾರೆ. ಅವರ ಹತ್ರ ಬಂದ ನಮ್ಮ ಹೀರೋಯಿನ್ ನನಗೆ ಚೆನ್ನಾಗಿ ಗೊತ್ತು, ನಿಮಗೂ ಗೊತ್ತಿರ್ಬೇಕು ಅಂತ. ಸೊ ಹೇಳಿ ನಿಜವನ್ನ, ನಿಮಗೆ ಗೊತ್ತಿರೋದನ್ನೆಲ್ಲ ಹೇಳಿ ಅಂತ ನಮ್ಮ ಹುಡುಗಿ ಕೇಳ್ಬೇಕಾದ್ರೆ ಹಾಗೆ ಆ ಲೈಬ್ರರಿ ತಿರುಗಿ ಏನು ಗೊತ್ತಾಗ್ಬೇಕು ನಿನಗೆ, ಯಾರು ನೀನು? ಸರ್ ನನಗೆ ಗೊತ್ತು ನೀವು ನನ್ನನ್ನು ನಂಬಲ್ಲ ಅಂತ. ನಿಮ್ಮನ್ನ ನಂಬಿಸೋದಕ್ಕೆ ನಾನು ಒಂದು ವಿಷಯವನ್ನ ಮಾಡಿ ತೋರಿಸ್ಲಾ ಅಂತ ಹೇಳ್ಬಿಟ್ಟು ಏನನ್ನ ಮಾಡ್ತಾಳೆ ಅಂತ ನೋಡಿದ್ರೆ ಗಾಳಿ ಬೀಸ್ಬೇಕಾದ್ರೆ ಮೇಲ್ಗಡೆಯಿಂದ ಒಂದು ಪಾಟ್ ಕೆಳಗಡೆ ಬಿದ್ದು ಒಡೆದೋಯ್ತಲ್ವಾ. ಅದನ್ನ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಕ್ಯಾಚ್ ಮಾಡ್ತಾಳೆ. ಇದನ್ನ ನೋಡಿದ ಮೇಲೇನೆ ಲೈಬ್ರರಿಯನ್ ನಮ್ಮ ಹೀರೋಯಿನ್ ಅನ್ನ ನಾನು ನಿನ್ನನ್ನ ನಂಬ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಡೈರೆಕ್ಟ್ ಅವರ ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ಒಂದು ಬುಕ್ ಅನ್ನ ತಗೊಂಡು ಇಲ್ಲಿ ಈ ಬುಕ್ ನನ್ನ ಕಣ್ಣಿಗೆ ಬೀಳೋವರೆಗೂ ಎಲ್ಲವೂ ನನಗೆ ಮರ್ತೋಗಿತ್ತು ಅಂತ ಏನನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಏನು ಅಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಇವರು ಈ ಸ್ಕೂಲ್ ಅಲ್ಲೇ ಓದಿದ್ದಾರೆ. ಇವರ ಟೀಮು ಆ ಗೇಮ್ ಅನ್ನ ಆಟ ಆಡಿದ್ರಂತೆ. ಆದ್ರೆ ಆ ಗೇಮ್ ಅನ್ನ ಆಟ ಆಡಿ ಫಿನಿಶ್ ಮಾಡಿದ ಮೇಲೆ ಎಲ್ಲರಿಗೂ ಎಲ್ಲ ನೆನಪುವೆ ಹೋಗ್ಬಿಡುತ್ತಂತೆ. ಆ ರೀತಿನೇ ಇವರು ಒಂದು ಹುಡುಗಿಯನ್ನ ಲವ್ ಮಾಡಿದ ವಿಷಯವನ್ನು ಹೇಳ್ತಾರೆ. ಇವರ ಟೀಮ್ ಅಲ್ಲಿ ಆ ಹುಡುಗಿ ಇದ್ದಿದ್ದಾಳೆ. ಆ ಹುಡುಗಿನೂ ಇವರನ್ನ ಲವ್ ಮಾಡಿದ್ಲಂತೆ ಆ ಟೀಮ್ ಅಲ್ಲಿ ಇರ್ಬೇಕಾದ್ರೆ. ಆದ್ರೆ ಆ ಗೇಮ್ ಫಿನಿಶ್ ಆಗಿ ಹೊರಗಡೆ ಬರ್ಬೇಕಾದ್ರೆ ಎಲ್ಲರೂ ಆ ನೆನಪನ್ನ ಕಳ್ಕೊಂಡು ಎಲ್ಲರೂ ಡಿವೈಡ್ ಆಗಿ ದೂರ ಆಗ್ಬಿಟ್ರಂತೆ. ಯಾರಿಗೂ ಏನುವೇ ನೆನಪಿರ್ಲಿಲ್ಲ ಅನ್ನೋ ರೀತಿ ಹೇಳ್ತಾ ಇರ್ತಾರೆ. ಆ ಸಮಯದಲ್ಲಿ ಇವರಿಗೆ ಆ ಲೈಬ್ರರಿ ಇರುವ ಬುಕ್ ಸಿಕ್ಕಿರುತ್ತೆ. ಆ ಬುಕ್ ಬೇರೆ ಯಾರದ್ದು ಅಲ್ಲ, ಇವರು ಚಿಕ್ಕ ವಯಸ್ಸಿನಲ್ಲಿ ಲವ್ ಮಾಡಿರ್ತಾರೆ ಅಲ್ವಾ ಆ ಹುಡುಗಿಯದ್ದು. ಆದ್ರಿಂದಾನೇ ಆ ಬುಕ್ ಅನ್ನು ನೋಡಿದ ಮೇಲೆ ಇವರಿಗೆ ಎಲ್ಲವೇ ನೆನಪಾಗಿದೆ.
ಆದ್ರಿಂದ ಇವ್ರುಗಳು ಈ ಗೇಮ್ ಅನ್ನ ಆಟ ಆಡ್ಬೇಕಾದ್ರೇನೆ ನಮ್ಮ ಟೀಮ್ ಅನ್ನ ನೋಡಿದ ಹಾಗೆ ಇದೆಯಲ್ಲ ಅಂತ ಫೀಲ್ ಆಗಿ ನಮ್ಮ ಹುಡುಗರ ಟೀಮ್ ಅನ್ನ ನೋಡಿರ್ತಾರೆ ಈ ಲೈಬ್ರರಿಯನ್ನ. ಅದನ್ನ ಬಿಟ್ರೆ ಇವರಿಗೆ ಏನುವೇ ಗೊತ್ತಿಲ್ಲ. ಆ ಹೆಡ್ ಅನ್ನ ಕಂಡುಹಿಡಿದು ಈ ಗೇಮ್ ಅನ್ನ ಫಿನಿಶ್ ಮಾಡಿದ್ರೆ ಎಲ್ಲವೂ ಮುಗಿಯುತ್ತೆ, ಎಲ್ಲರಿಗೂ ನೆನಪು ಹೋಗ್ಬಿಡುತ್ತೆ, ಎಲ್ಲರೂ ಎಲ್ಲವನ್ನು ಮರೆತು ಬಿಡ್ತಾರೆ ಅಂತ ಅವರು ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಒಂದ್ ರೀತಿ ಬೇಜಾರಾಗುತ್ತೆ. ಯಾಕೆ ಅಂದ್ರೆ ಅಲೋನ್ ಆಗಿ ಇರ್ತಾ ಇದ್ದ ನಮ್ಮ ಹೀರೋಯಿನ್ಗೆ ಇವಾಗ್ಲೇನೆ ಫ್ರೆಂಡ್ಸ್ ಅಂತ ಯಾರೋ ಸಿಕ್ಕಿದ್ದಾರೆ ಕೆಲವೊಬ್ಬರು. ಇವಾಗ ಗೇಮ್ ಅನ್ನ ಫಿನಿಶ್ ಮಾಡಿಬಿಟ್ರೆ ಎಲ್ಲರಿಗೂ ಎಲ್ಲವೂ ಮರ್ತೋಗ್ಬಿಡುತ್ತೆ ಅಂದ್ರೆ ನಮ್ಮ ಹೀರೋಯಿನ್ಗೆ ಹೇಗಿರ್ಬೇಕು. ಸೊ ಆದ್ರಿಂದ ಬೇಜಾರಾಗಿ ಟೆರೆಸ್ ಅಲ್ಲಿ ಬಂದು ಕೂತ್ಕೋತಾರೆ. ಆ ರೀತಿ ಕೂತಿರ್ಬೇಕಾದ್ರೆ ಆವಾಗ್ಲೇ ಆ ಜಾಗಕ್ಕೆ ನಮ್ಮ ಹೀರೋ ಟಕಿರೋ ಬರ್ತಾನೆ. ಯಾಕೆ ನೀನು ಇಷ್ಟೊಂದು ಸಪ್ಪಿಗೆ ಕೂತಿದ್ಯಾ ಅಂತ ಕೇಳ್ಬೇಕಾದ್ರೆ ಖಂಡಿತ ನಾವೆಲ್ಲರೂ ಈ ಗೇಮ್ ಫಿನಿಶ್ ಆದ ಮೇಲೆ ಒಬ್ಬರಿಗೊಬ್ಬರು ಮರ್ತೋಗ್ಬಿಡ್ತೀವಂತೆ ಅಂತೆಲ್ಲ ಹೇಳ್ಬೇಕಾದ್ರೆ ಆವಾಗ ಟಕಿರೋ ಒಂದು ವಿಷಯವನ್ನ ಹೇಳ್ತಾನೆ. ಇಲ್ಲಿ ನೋಡು, ಇದಕ್ಕೂ ಮುಂಚೆ ಒಂದು ಸ್ಕೂಲ್ ಅಲ್ಲಿ ನಾನು ಓದುತ್ತಾ ಇದ್ದೆ. ಅಲ್ಲಿ ನನಗೆ ಫುಲ್ ಆಪೋಸಿಷನ್ ಆಗಿ ಇರ್ತಾ ಇದ್ರು. ನಾನು ಅಲ್ಲಿ ಲೋನ್ಲಿ ಆಗಿ ಇರ್ತಾ ಇದ್ದೆ. ಆದ್ರೆ ಸೂಪರ್ ಆದ ಸ್ಕೂಲ್ ಅದು. ಅಲ್ಲಿಂದ ಏನಕ್ಕಾಗಿ ಈ ಸ್ಕೂಲ್ಗೆ ನಾನು ಬಂದೆ ಗೊತ್ತಾ? ಯಾವಾಗ್ಲೂ ಆ ಸ್ಕೂಲ್ ಅಲ್ಲಿ ನಾನು ಲೋನ್ಲಿ ಆಗಿ ಇರೋ ರೀತಿನೇ ಫೀಲ್ ಮಾಡ್ತಾ ಇದ್ದೆ. ನನ್ನ ಲೈಫ್ ಪೂರ್ತಿ ಹಾಗೇನೆ ಇರ್ತಾ ಇದೆ. ಅದನ್ನ ಚೇಂಜ್ ಮಾಡ್ಕೊಳ್ಳೋಕೆ ಆಗಲ್ವಾ ಅಂತಾನೆ ನಾನು ಇಲ್ಲಿಗೆ ಬಂದೆ. ಅದಕ್ಕೆ ತಕ್ಕಿದ ಹಾಗೆ ನನ್ನ ಲೋನ್ಲಿನೆಸ್ ಕೂಡ ಚೇಂಜ್ ಆಯ್ತು. ಅದಕ್ಕೆ ಕಾರಣ ನೀನು ಮತ್ತೆ ನಮ್ಮ ಮಿಕ್ಕಿರುವ ಫ್ರೆಂಡ್ಸ್. ನಾನು ಇವಾಗ ಹೇಳ್ತೀನಿ ಕೇಳು. ಇನ್ ಕೇಸ್ ಈ ಗೇಮ್ ಅನ್ನ ಫಿನಿಶ್ ಮಾಡಿ ನಾವು ಎಲ್ಲರೂ ಎಲ್ಲವನ್ನು ಮರ್ತೋದ್ರು ಕೂಡ ನಾನು ನಿನ್ನನ್ನು ಹುಡುಕಿ ಬರ್ತೀನಿ. ಆವಾಗ ಇದನ್ನ ನಿನ್ನ ಹತ್ರದಿಂದ ತಗೋತೀನಿ ಅಂತ ಹೇಳ್ಬಿಟ್ಟು ಅವರ ಸ್ಕೂಲ್ ಬ್ಯಾಡ್ಜ್ ಇರುತ್ತೆ ಅಲ್ವಾ, ಲೀಡರ್ ಬ್ಯಾಡ್ಜ್, ಅದನ್ನ ನಮ್ಮ ಹೀರೋಯಿನ್ ಕೈಗೆ ಕೊಟ್ಟು ಅವಳಿಗೆ ಕಿಸ್ ಅನ್ನು ಮಾಡ್ತಾವನೆ. ಅಷ್ಟೇ, ಇವರಿಬ್ಬರ ಮಧ್ಯೆ ಒಂದು ಲವ್ ಸೃಷ್ಟಿ ಆಗ್ಬಿಡ್ತು. ಅಷ್ಟೇ, ಈ ರೊಮ್ಯಾನ್ಸ್ ಫೀಲ್ ಜೊತೆಗೇನೆ ಅವತ್ತು ರಾತ್ರಿ ಗೇಮ್ ಅನ್ನ ಆಟೋಡೋದಕ್ಕೆ ಬರ್ತಾರೆ. ಈ ಸಲ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿ ಬಂದಿದ್ದಾರೆ. ತುಂಬಾ ಟ್ರಾಪ್ಸ್ ಗಳನ್ನ ಸೆಟ್ ಮಾಡ್ತಾರೆ. ಆ ರೀತಿ ಸೆಟ್ ಮಾಡ್ತಾನೆ ಇರ್ಬೇಕಾದ್ರೆ ಹೀರೋ ಟಕಿರೋ ನಾನು ಕಂಡಿಡಿದು ಬಿಟ್ಟೆ. ಏನಕ್ಕಾಗಿ ಪರ್ಟಿಕ್ಯುಲರ್ ಆಗಿ ನಾವು ಮಾತ್ರ ಈ ಗೇಮ್ ಅನ್ನ ಆಟ ಆಡ್ತಾ ಇದೀವಿ ಅಂದ್ರೆ ಈ ಗೇಮ್ ಅನ್ನ ಆಟ ಆಡ್ತಾ ಇರೋ ನಮ್ಮ ಎಲ್ಲರನ್ನು ನೋಡಿ, ನಮ್ಮ ಎಲ್ಲರ ಬಗ್ಗೆನು ಯೋಚನೆ ಮಾಡಿ ನೋಡಿ, ಎಲ್ಲರೂ ನಮ್ಮ ಲೈಫ್ ಅಲ್ಲಿ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಅಲೋನ್ ಆಗಿದ್ದೀವಿ, ಲೋನ್ಲಿ ಆಗಿದ್ದೀವಿ, ತುಂಬಾನೇ ಕಷ್ಟಪಟ್ಟಿದೀವಿ. ನಮ್ಮ ಹೀರೋಯಿನ್ ಅಲೋನ್ ಹುಡುಗಿ, ಲೋನ್ಲಿ ಹುಡುಗಿ. ನಮ್ಮ ಚೋಟು ಬಗ್ಗೆ ಕೇಳೋದೇ ಬೇಕಾಗಿಲ್ಲ. ಸ್ಕೂಲಿಗೆ ಸೇರಿ ಅವನನ್ನ ಕಿಂಡಲ್ ಮಾಡ್ತಾರೆ. ರುಕುಮಿ ಬಾಯ್ ಫ್ರೆಂಡ್ ಇಂದ ಏಮರ್ಸಲಾಗಿ ಲೋನ್ಲಿ ಆಗಿರ್ತಾ ಇದ್ಲು. ಆಮೇಲೆ ನಮ್ಮ ರಿಯಾ, ಅವಳನ್ನ ಸುತ್ತ ಯಾವಾಗಲೂ ಅವಳ ಫ್ರೆಂಡ್ಸ್ ಇದ್ರು ಕೂಡ ಅವಳು ಲೋನ್ಲಿ ಆಗಿ ಫೀಲ್ ಮಾಡ್ತಾ ಇದ್ಲು. ಯಾಕೆ ಅಂದ್ರೆ ಅವಳ ಫ್ರೆಂಡ್ಸ್ ಎಲ್ಲರೂ ಸೋಷಿಯಲ್ ಮೀಡಿಯಾದೊಳಗಡೆನೆ ಮುಳುಗೋಗ್ಬಿಟ್ಟಿದ್ರು. ಆಮೇಲೆ ಅಟ್ಟುಷಿ ಅವನಿಗೆ ಕಾಲಿಗೆ ಏಟಾದ ಮೇಲೆ ಮನೆ ಒಳಗಡೆನೆ ಒಂಟಿಯಾಗಿ ಇರೋದಕ್ಕೆ ಶುರು ಮಾಡಿದ್ದ. ಸೊ ಕೊನೆಯದಾಗಿ ನಮ್ಮ ಹೀರೋ ಈ ರೀತಿ ಎಲ್ಲರೂ ಅಲೋನ್ ಆಗಿ ಲೋನ್ಲಿ ಆಗಿ ಇದ್ದಿರ್ತಾರೆ. ಈ ರೀತಿ ಇದ್ದಿದ್ರಿಂದಾನೇ ಈ ಜಾಗದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅನ್ನೋ ತರ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಚೋಟು ಫಿನಿಶ್ ಮಾಡೋಣ, ಇವತ್ತೇ ಈ ಗೇಮ್ ಅನ್ನ ನಾವು ಫಿನಿಶ್ ಮಾಡೋಣ, ಆ ದೆವ್ವದ ಕಥೆಯನ್ನ ಇವತ್ತೇ ಮುಗಿಸೋಣ. ಆದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಎಲ್ಲ ಜಾಗವನ್ನು ನಾವು ಹುಡುಕಾಯ್ತಲ್ಲ, ಆದ್ರೆ ಎಲ್ಲೇ ಹುಡುಕಿದ್ರು ಅದ್ರ ತಲೆಯನ್ನ ನಾವು ಕಂಡುಹಿಡಿಯೋಕೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೇನೆ ಆವಾಗ್ಲೇ ನಮ್ಮ ಹೀರೋಯಿನ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ನಮ್ಮ ಮೂವರು ಹುಡುಗಿರು ಆ ದೆವ್ವಕ್ಕೆ ಹೆದರ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರ್ಬೇಕಾದ್ರೆ ಆ ದೆವ್ವ ಅಟ್ಯಾಕ್ ಮಾಡಿತ್ತಲ್ವಾ, ಇಬ್ಬರ ಹುಡುಗಿಯರನ್ನ ಕೊಂದ್ಬಿಟ್ಟು ಕೊನೆಯದಾಗಿ ನಮ್ಮ ಹೀರೋಯಿನ್ ಅನ್ನ ಸಾಯಿಸಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ನೋಟಿಸ್ ಮಾಡಿರ್ತಾಳೆ. ಆ ದೆವ್ವದ ಕೈಯಲ್ಲಿರುವ ಗೊಂಬೆ ನೀರಿಗೆ ಬಿದ್ದಾಗ ಅದು ತಲೆ ಕೆಳಗೆ ನೀರು ಅಡಿಗೆ ಹೋಗಿರುತ್ತೆ. ಗೊಂಬೆ ಅಂದ್ರೆ ನೀರಲ್ಲಿ ಮುಳುಗಲ್ಲ, ಹಾಗೆ ಮುಳುಗಿದ್ರು ಕೂಡ ಹಾಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇತ್ತು, ತಲೆ ಕೆಳಗೆ ಹೋಗ್ತಾ ಇರ್ಲಿಲ್ಲ. ಹಾಗಾದ್ರೆ ಆ ಗೊಂಬೆಯ ತಲೆಯಲ್ಲಿ ಏನೋ ಒಂದು ವಿಷಯ ಇದೆ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಆವಾಗ್ಲೇ ನಮ್ಮ ಹುಡುಗರಿಗೆ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ. ಹಾಗಾದ್ರೆ ಆ ಹುಡುಗಿಯ ತಲೆ ಆ ಗೊಂಬೆಯ ತಲೆ ಒಳಗಡೆನೆ ಇರ್ತಾ ಇದೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರೆ ಇವಾಗ ಗೊಂಬೆನೆ ಮಾನ್ಸ್ಟರ್ ಆಗಿ ಚೇಂಜ್ ಮಾಡಿ ಅಟ್ಯಾಕ್ ಮಾಡೋಕೆ ಬರ್ತಾ ಇದೆ. ಹಾಗಾದ್ರೆ ಆ ಮಾನ್ಸ್ಟರ್ ತಲೆ ಒಳಗಡೆನೆ ಆ ಹುಡುಗಿಯ ತಲೆ ಇರುತ್ತೆ. ಹೇಗಾದ್ರೂ ಆ ದೆವ್ವವನ್ನ ಇವತ್ತು ಹಿಡಿಬೇಕು, ಒಡಿಬೇಕು ಅಂತ ಹೇಳಿ ರಾತ್ರಿ ನಮ್ಮ ಹುಡುಗರು ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ದೆವ್ವ ಬಂದ್ಬಿಡುತ್ತೆ. ಜಂಪ್ ಮಾಡಿ ಬಂದ ದೆವ್ವ ನಮ್ಮ ಹುಡುಗರು ಎಲ್ಲರನ್ನು ದುಬ್ಸಿ ಧ್ವಂಸ ಮಾಡುತ್ತೆ. ನಮ್ಮ ಹುಡುಗರು ಆ ದೆವ್ವಕ್ಕೆ ಸರಿಯಾಗಿ ಹೊಡಿತಾ ಇರ್ತಾರೆ. ತುಂಬಾ ಟ್ರಾಪ್ಸ್ ಗಳನ್ನ ಬೇರೆ ಸೆಟ್ ಮಾಡಿಟ್ಟಿರ್ತಾರೆ ಆ ಜಾಗದಲ್ಲಿ. ಸೊ ಆ ಟ್ರಾಪಿಗೆ ಆ ದೆವ್ವವನ್ನ ಹೇಗಾದ್ರೂ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ಮ ಹುಡುಗರು ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಆ ದೆವ್ವ ನಮ್ಮ ರುಕುಮಿಯನ್ನ ಹಿಡಿದು ಎತ್ಕೊಳ್ಳುತ್ತೆ. ಇದನ್ನು ನೋಡಿದ ನಮ್ಮ ಚೋಟು ತುಂಬಾನೇ ಹೆದರ್ಪುಕ್ಲ ಆದ್ರೂ ಒಂದು ಕಬ್ಣವನ್ನ ತಗೊಂಡು ಹೋಗಿ ಆ ದೆವ್ವಕ್ಕೆ ಹೊಡಿತಾವಣೆ, ಎರ್ರಾಬಿರಿ ಹೊಡಿತಾವಣೆ. ಆದ್ರೆ ಆ ದೆವ್ವ ಬಿಡ್ತಾವಣೆ ಇಲ್ಲ. ಕೊನೆಗೆ ದೊಡ್ಡ ಬಾಕ್ಸ್ ಅನ್ನು ತೆಗೆದು ಆ ದೆವ್ವ ಕೈಗೇನೆ ಹೊಡೆದು ನಮ್ಮ ರುಕುಮಿಯನ್ನ ಕಾಪಾಡ್ತಾವಣೆ. ಆ ರೀತಿ ನಮ್ಮ ಹುಡುಗ ನಗಾಡ್ತಾನೆ ಇರ್ಬೇಕಾದ್ರೆ ಆ ದೆವ್ವ ನಮ್ಮ ಚೋಟುವನ್ನ ಹಿಡಿದು ಎರಡಾಗಿ ಕಿತ್ತು ಬಿಸಾಕ್ಬಿಡುತ್ತೆ. ಇದನ್ನು ನೋಡಿದ ಫ್ರೆಂಡ್ಸ್ ಎಲ್ಲರೂ ಕಿರ್ಚ್ಕೋತಾರೆ. ಆದ್ರೆ ಬೇರೆ ದಾರಿ ಇಲ್ಲ, ಇವಾಗ ಆ ದೆವ್ವದ ಜೊತೆ ಫೈಟ್ ಮಾಡ್ಲೇಬೇಕು. ಸೊ ನಮ್ಮ ಹುಡುಗರು ಟ್ರ್ಯಾಪ್ ಇರೋ ಕಡೆಗೆ ಓಡಿ ಹೋಗ್ತಾರೆ. ಟ್ರ್ಯಾಪ್ ಅಲ್ಲಿ ಇರೋದು ಗೊತ್ತಿಲ್ಲದೆ ಆ ದೆವ್ವ ಕೂಡ ಅಲ್ಲಿಗೆ ಬರುತ್ತೆ. ಆವಾಗ ಅಟ್ಟುಷಿ ಫಟ್ ಅಂತ ಆ ದೆವ್ವದ ಹಿಂದೆ ಬೆನ್ ಮೇಲೆ ಏನೋ ಗಮ್ ರೀತಿ ಸುರಿತಾವಣೆ. ಆವಾಗ ಈ ಕಡೆ ಒಂದು ಡೆಸ್ಕ್ ಅಲ್ಲಿ ಏನೋ ಡ್ರಿಲ್ಲಿಂಗ್ ಮಿಷನ್ ಎಲ್ಲ ಸೆಟ್ ಮಾಡಿ ಇಟ್ಟಿರ್ತಾರೆ. ಅದನ್ನ ನಮ್ಮ ಹೀರೋಯಿನ್ ಯೂಸ್ ಮಾಡಿ ಡ್ಯಾಶ್ ಮಾಡ್ಬೇಕಾದ್ರೆ ಅಲ್ಲಿರುವ ಒಂದು ದೊಡ್ಡ ಪಿಲ್ಲರ್ ಗೆ ಹೋಗಿ ಆ ದೆವ್ವ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಆ ದೆವ್ವವನ್ನ ಲಾಕ್ ಮಾಡಿಬಿಟ್ರು. ಈ ಕಡೆ ನಮ್ಮ ಹೀರೋ ಆ ಡೆಸ್ಕ್ ಮೇಲೆ ಇರುವ ಡ್ರಿಲ್ಲಿಂಗ್ ಮಿಷನ್ ಅನ್ನು ಯೂಸ್ ಮಾಡಿ ಆ ದೆವ್ವವನ್ನ ಇನ್ನ ಚೆನ್ನಾಗಿ ಲಾಕ್ ಮಾಡ್ಕೋಬೇಕಾದ್ರೆ ಗಮ್ಮನ್ನ ಹಾಕಿರೋದ್ರಿಂದ ಆ ದೆವ್ವದ ಕೈಯಲ್ಲಿ ಅಲ್ಲೋಡಕ್ಕೆ ಆಗ್ತಾ ಇಲ್ಲ. ಸ್ಟ್ರಗಲ್ ಆಗ್ತಾ ಇರುವ ಈ ಗ್ಯಾಪ್ ಅಲ್ಲೇ ರುಕುಮಿ ಮತ್ತೆ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾರೆ ಅಂದ್ರೆ ಒಂದು ಚೈನ್ ಅನ್ನು ಯೂಸ್ ಮಾಡಿ ಆ ದೆವ್ವವನ್ನ ನಿಧಾನಕ್ಕೆ ಲಾಕ್ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಟೈಟ್ ಆಗಿ ಲಾಕ್ ಮಾಡೋಣ ಅನ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಆ ದೆವ್ವ ಹತ್ರ ಸಿಗಾಕೋತಾಳೆ.
ಬರ್ತಾಳೆ. ನಮ್ಮ ಹೀರೋಯಿನ್ ಅನ್ನ ಹಾಗೆ ಕಚ್ಚಿ ನುಂಗ್ ಬಿಡೋಣ ಅಂತ ಆ ದೆವ್ವ ಟ್ರೈ ಮಾಡ್ಬೇಕಾದ್ರೆ ಆ ರೀತಿ ಕಚ್ಚಿ ನುಂಗ್ ಬಿಟ್ರೆ ನಮ್ಮ ಹೀರೋಯಿನ್ ಈ ರಿಯಲ್ ವರ್ಲ್ಡ್ ಇಂದಾನೆ ಮಾಯವಾಗಿ ಬಿಡ್ತಾಳೆ. ಆ ದೆವ್ವನು ತಿಂದ್ ಬಿಡೋಣ ಅಂತ ನಮ್ಮ ಹೀರೋಯಿನ್ ಹತ್ರ ತಗೊಂಡು ಹೋಗ್ಬೇಕಾದ್ರೆ ಆವಾಗ ಕೊಡ್ತಾಳೆ ಎಂಟ್ರಿ ನಮ್ಮ ರುಕುಮಿ. ಕೈಯಲ್ಲಿ ಒಂದು ಎಲೆಕ್ಟ್ರಿಕ್ ಸಾವನ್ನ ತಗೋ ಬರ್ತಾಳೆ. ಒಂದೇ ಏಟು ಆ ದೆವ್ವದ ಕೈಯನ್ನ ತುಂಡಾಗಿ ಕತ್ತರಿಸಿ ಬಿಡ್ತಾಳೆ. ಅಪ್ಪ ನಾವು ತಪ್ಪಿಸ್ಕೊಂಡ್ವಿ ಅಂತ ನಮ್ಮ ಹೀರೋಯಿನ್ ಹಾಗೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ದೆವ್ವ ಆದ್ರೂ ಇನ್ನೊಂದು ಕೈಯನ್ನ ರುಕುಮಿ ಅವಳ ಹೊಟ್ಟೆ ಒಳಗಡೆ ಸಿಕ್ಸಿರುತ್ತೆ. ಅಷ್ಟೇ ರುಕುಮಿ ಅವಳ ಕತೆ ಅಲ್ಲಿಗೆ ಮುಗಿಯುತ್ತೆ. ನಿಧಾನಕ್ಕೆ ಆ ದೆವ್ವ ಟ್ರಾಪ್ ಇಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ಆ ದೆವ್ವ ಎಸ್ಕೇಪ್ ಆಗ್ಬಿಟ್ರೆ ಅಷ್ಟೇ, ಆಮೇಲೆ ಇದನ್ನ ಮತ್ತೆ ಈ ರೀತಿ ಲಾಕ್ ಮಾಡೋಕೇನೆ ಆಗಲ್ಲ. ನಮ್ಮ ಹುಡುಗರು ಎಲ್ಲರನ್ನು ಸಾಯಿಸ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ದಿನ ಬಂದು ಹೋರಾಡಬೇಕಾಗಿರುತ್ತೆ. ಆದ್ರಿಂದ ನಮ್ಮ ಹೀರೋ ಟಕಿರೋ ಏನನ್ನ ಮಾಡ್ತಾನೆ ಅಂದ್ರೆ ಆ ಎಲೆಕ್ಟ್ರಿಕ್ ಸಾವನ್ನ ತಗೊಂಡು ಹಾಗೆ ಜಂಪ್ ಮಾಡಿ ಆ ದೆವ್ವದ ಸೆಂಟರ್ ಹೆಡ್ಗೆನೆ ಹೊಡಿತಾನೆ. ಅಷ್ಟೇ ಕಿರ್ಚಾಡಿ ಗಲಾಟೆ ಮಾಡ್ತಾ ಇದ್ದ ದೆವ್ವ ಹಾಗೆ ಸೈಲೆಂಟ್ ಆಗುತ್ತೆ. ತಲೆಯಿಂದ ರಕ್ತ ಚಿಮ್ತಾ ಇರುತ್ತೆ. ಅದ್ರ ತಲೆಯಿಂದ ಇನ್ನೊಂದು ತಲೆ ಕೆಳಗಡೆ ಬೀಳುತ್ತೆ. ಹುಡುಗರು ಇನ್ನೊಂದು ತಲೆಯನ್ನ ಕಂಡಿಡ್ದು ಬಿಟ್ಟಿದ್ದಾರೆ. ಇದನ್ನ ತಗೊಂಡು ಹೋಗಿ ಆ ಕೊಫಿನ್ ಬಾಕ್ಸ್ ಅಲ್ಲಿ ಮಡಗ್ಬಿಟ್ರೇನೆ ಆಯ್ತು, ಎಲ್ಲವೇ ಮುಗ್ದೋಗುತ್ತೆ. ಸೊ ನಮ್ಮ ಹುಡುಗರು ಎಲ್ಲರೂ ಆ ಕೊಫಿನ್ ಬಾಕ್ಸ್ ಹತ್ರ ತಲೆಯನ್ನ ತಗೊಂಡು ಹೋಗ್ತಾರೆ. ಎಲ್ಲರೂ ತುಂಬಾನೇ ಗೇಟ್ ಓಡಿಸ್ಕೊಂಡು ಡ್ಯಾಮೇಜ್ ಆಗಿದ್ದಾರೆ. ಸುಮಾರಾಗಿ ಇರ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ನಿಧಾನಕ್ಕೆ ಆ ಕೊಫಿನ್ ಬಾಕ್ಸ್ ಹತ್ರ ಬರ್ಬೇಕಾದ್ರೆ ಮತ್ತೆ ಆ ದೆವ್ವ ಎದ್ದು ಬರುತ್ತೆ. ಅಷ್ಟೇ, ತಲೆನೇ ಇಲ್ಲದೆ ನಮ್ಮ ಹುಡುಗರನ್ನ ಹಾಕಿ ಚಿಂದಿ ಮಾಡ್ತಾ ಇರುತ್ತೆ. ನಮ್ಮ ಹುಡುಗರು ಅದ್ರ ಜೊತೆಗೆ ತುಂಬಾನೇ ಹೋರಾಡ್ತಾರೆ. ಒಂದು ಕಡೆ ಅಟುಶಿ ತೀರೋಗ್ಬಿಡ್ತಾವನೆ, ಇನ್ನೊಂದು ಕಡೆ ನಮ್ಮ ಹೀರೋ ಮಾತ್ರನೇ ಆ ದೆವ್ವದ ಜೊತೆ ಜಗಳ ಮಾಡ್ತಾ ಇರ್ತಾವನೆ. ಇದು ಸಾಕಾಗಲ್ಲ ಅಂತ ಮೇಲಿರುವ ಥಿಂಗ್ಸ್ ಎಲ್ಲ ನಮ್ಮ ಹೀರೋ ಮೇಲೇನೆ ಬಿದ್ದೋಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಒಂದ್ ರೀತಿ ಪಾಪವಾಗಿ ನೋಡ್ಬೇಕಾದ್ರೆ ಆವಾಗ ಹೀರೋ ಏನು ತೊಂದ್ರೆ ಇಲ್ಲ, ಫಸ್ಟ್ ನೀನು ಹೋಗು, ಆ ತಲೆಯನ್ನ ಕೊಫಿನ್ ಬಾಕ್ಸ್ ಅಲ್ಲಿ ಮಡಗು, ಗೇಮ್ ಅನ್ನ ಫಿನಿಶ್ ಮಾಡು, ಈ ಗೇಮ್ ಕಂಪ್ಲೀಟ್ ಆದ್ರೂ ನಾನು ಮತ್ತೆ ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ನೆಕ್ಸ್ಟ್ ಸೀನೆ ಆ ದೆವ್ವ ನಮ್ಮ ಹೀರೋವನ್ನ ಪೀಸ್ ಪೀಸ್ ಆಗಿ ಕಿತ್ತಾಕುತ್ತೆ. ಆ ರೀತಿ ಕಿತ್ತಾಕ್ಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಓಡಿ ಬರುತ್ತೆ. ನಮ್ಮ ಹೀರೋಯಿನ್ ಕೊಫಿನ್ ಬಾಕ್ಸ್ ಹತ್ರ ಬಂದಾಯ್ತು. ಇವಾಗ ತಲೆಯನ್ನ ಅದ್ರ ಒಳಗಡೆ ಇಟ್ಬಿಟ್ರೇನೆ ಗೇಮ್ ಏನೇ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ನಮ್ಮ ಹೀರೋಯಿನ್ ಮಡ್ಗೋಣ ಅಂತ ಹೋಗ್ಬೇಕಾದ್ರೆ ಆ ಸಮಯದಲ್ಲಿ ದುಪ್ಪ ಅಂತ ಒಂದೇ ಏಟು ನಮ್ಮ ಹೀರೋಯಿನ್ಗೆ. ಅಷ್ಟೇ, ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ತಾವಳೆ. ಒಂದು ಕಡೆ ಆ ತಲೆ ಇರ್ತಾ ಇದೆ, ಇನ್ನೊಂದು ಕಡೆ ಆ ದೆವ್ವ ನಿಂತಿದೆ. ಈ ಜಾಗದಲ್ಲಿ ನಮ್ಮ ಹೀರೋಯಿನ್ ಒಂದು ರೇಜ್ಗೆ ಹೋಗ್ತಾವಳೆ. ಫಟ್ ಅಂತ ಒಂದು ದೊಡ್ಡ ರಾಡ್ ಅನ್ನು ತಗೊಂಡು ಆ ದೆವ್ವವನ್ನ ಎರ್ರಾ ಬಿರ್ರಿ ಹೊಡಿತಾವಳೆ. ಅವಳ ಒಳಗಡೆ ಇರುವ ಟೋಟಲ್ ಕೋಪವನ್ನು ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲರನ್ನು ಕೊಂದ್ಬಿಟ್ಟೆ ಅಲ್ವಾ ನೀನು, ಇದು ಅಟುಶಿಗಾಗಿ, ಇದು ಚೋಟಗಾಗಿ, ಇದು ಟಕ್ಕಿರೋಗಾಗಿ ಅಂತ ಸರಿಯಾಗಿ ಹೊಡೆದು ಆ ದೆವ್ವಕ್ಕೇನೆ ಭೂತ ಬಿಡಿಸ್ತಾವಳೆ. ಈ ಏಟುಗಳನ್ನ ಆ ದೆವ್ವದ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಆದ್ರಿಂದ ಒಂದು ಜಾಗದಲ್ಲಿ ಮಂಡಿ ಊರಿ ಕೂತ್ಕೊಳ್ಳುತ್ತೆ. ಆವಾಗ ಕರೆಕ್ಟ್ ಆಗಿ ಮೇಲ್ಗಡೆಯಿಂದ ಒಂದು ಕ್ರಾಸ್ ರೀತಿ ಇರುವ ಸಿಂಬಲ್ ಹಾಗೆ ದುಪ್ಪ ಅಂತ ಆ ದೆವ್ವದ ಮೇಲೆ ಬೀಳ್ಬೇಕಾದ್ರೆ ಅಷ್ಟೇ ಆ ದೆವ್ವದ ಕತೆ ಮುಗಿಯುತ್ತೆ. ಆಮೇಲೆ ಆ ಕೊಫಿನ್ ಬಾಕ್ಸ್ ಹತ್ರ ನಮ್ಮ ಹೀರೋಯಿನ್ ಬರ್ತಾವಳೆ. ಅವಳ ಕೈಯಲ್ಲಿರುವ ಮಗುವಿನ ತಲೆಯನ್ನ ಕರೆಕ್ಟ್ ಆಗಿ ಆ ಕೊಫಿನ್ ಬಾಕ್ಸ್ ಅಲ್ಲಿ ಇರುವ ಬಾಡಿ ಜೊತೆ ಫಿಕ್ಸ್ ಮಾಡ್ತಾವಳೆ. ಆ ರೀತಿ ಫಿಕ್ಸ್ ಮಾಡಿ ಕಂಪ್ಲೀಟ್ ಮಾಡಿದ ಮೇಲೆ ಆ ಕೊಫಿನ್ ಬಾಕ್ಸ್ ಅನ್ನ ಕ್ಲೋಸ್ ಮಾಡ್ತಾವಳೆ ನಮ್ಮ ಹೀರೋಯಿನ್. ಹಾಗೆ ಸೀನ್ ಕಟ್ ಆಗುತ್ತೆ. ನಮ್ಮ ಹೀರೋಯಿನ್ ಎಚ್ಚರೆಯಾಗಿ ಅವಳ ಬೆಡ್ ಇಂದ ಎದ್ದೇಳ್ಬೇಕಾದ್ರೆ ಡೇಟ್ ಜುಲೈ 6 ಆಗಿದೆ. ಎಸ್, ನಮ್ಮ ಹೀರೋಯಿನ್ ಗೆದ್ದಾಯ್ತು. ನಮ್ಮ ಹೀರೋಯಿನ್ಗೂ ಏನುವೇ ನೆನಪಿಲ್ಲ. ಗೆದ್ದು ಹಾಲಿಗೆ ಬರ್ತಾವಳೆ. ಸ್ಕೂಲಿಗೆ ಹೋಗೋದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಅನ್ನ ಫಿನಿಶ್ ಮಾಡ್ತಾವಳೆ. ಆ ರೀತಿ ಊಟ ಮಾಡ್ತಾನೆ ಇರ್ಬೇಕಾದ್ರೆ ಟಿವಿಯಲ್ಲಿ ಒಂದು ನ್ಯೂಸ್ ರನ್ ಆಗ್ತಾ ಇರುತ್ತೆ. ತುಂಬಾ ವರ್ಷಗಳ ಹಿಂದೆ ನಡೆದಿದ್ದ ಒಂದು ಮರ್ಡರ್, ಅದರಲ್ಲಿ ಸಾಯಿಸಲಾಗಿದ್ದ ಆ ಚಿಕ್ಕ ಹುಡುಗಿಯ ತಲೆಯನ್ನ ಇವಾಗ ಕಂಡುಹಿಡಿದಿದ್ದಾರೆ ಪೊಲೀಸರ್ಸ್ ಅನ್ನೋ ತರ ನ್ಯೂಸ್ ಬರ್ತಾ ಇರುತ್ತೆ. ಆದ್ರೆ ಅಂತಹ ತಲೆಯನ್ನ ಕಂಡುಹಿಡಿದಿದ್ದೆ ನಮ್ಮ ಹೀರೋಯಿನ್ ಅನ್ನೋದೇ ಅವರಿಗೆ ನೆನಪಿಲ್ಲ. ಸೊ ಯಾವಾಗಿನ ರೀತಿನೂ ಸ್ಕೂಲ್ಗೆ ಹೊರಟು ಬರ್ತಾರೆ. ಲಾಕರ್ ರೂಮ್ ಪಕ್ಕದಲ್ಲಿ ನಿಂತು ಹೀರೋವನ್ನ ನೋಡ್ತಾರೆ, ಆದ್ರೆ ಏನನ್ನು ಮಾತಾಡಲ್ಲ. ಕ್ಲಾಸ್ ರೂಮಿಗೆ ಬಂದ್ರೆ ನಮ್ಮ ಚೋಟುವನ್ನ ಎಲ್ಲರೂ ಕಿಂಡಲ್ ಮಾಡಿ ಮಾತಾಡ್ತಾ ಇರ್ತಾರೆ. ಹೀಗೆ ಎಲ್ಲವೂ ನಾರ್ಮಲ್ ಆಗಿ ಯಾವಾಗಿನ ತರನು ಹೋಗ್ತಾನೆ ಇರ್ಬೇಕಾದ್ರೆ ನಮ್ಮ ಕ್ಲಾಸಿನ ಕಮಿಟಿ ಮೆಂಬರ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಬಿಟ್ಟಿದೀವಿ ಅನ್ನೋ ತರ ಹೇಳಿ ಒಂದು ಲಿಸ್ಟ್ ಅನ್ನ ಕೊಡ್ತಾರೆ. ಆ ಲಿಸ್ಟ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಹೆಸರು ಇರ್ತಾ ಇದೆ. ಹೇಳ್ಬೇಕು ಅಂದ್ರೆ ನಮ್ಮ ಹುಡುಗರ ಎಲ್ಲರ ಹೆಸರು ಇರ್ತಾ ಇದೆ. ನಮ್ಮ ಫ್ರೆಂಡ್ಸ್ ಟೀಮ್ ಅವರ ಗ್ಯಾಂಗ್ ಗೆ ಸೆಲೆಕ್ಟ್ ಆಗಿರುತ್ತೆ. ಆದ್ರೆ ಯಾರಿಗೂ ಏನಾಗಿದೆ ಅನ್ನೋ ವಿಷಯವೇ ನೆನಪಿಲ್ಲ. ಇವಾಗ ಸದ್ಯಕ್ಕೆ ಆ ಕಮಿಟಿಯಲ್ಲಿ ಇರ್ತಾ ಇದ್ದಾರೆ ಅಷ್ಟೇ. ಸೊ ಇವರು ಎಲ್ಲರನ್ನು ಒಂದು ಜಾಗದಲ್ಲಿ ಗ್ಯಾದರ್ ಆಗೋಕೆ ಹೇಳಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಮ ಹುಡುಗರು ಎಲ್ಲರೂ ನಡೆದು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಪಾಕೆಟ್ ಅಲ್ಲಿ ಇರುವ ಒಂದು ಲೆಟರ್ ಅನ್ನ ಹೊರಗಡೆ ತೆಗಿತಾವಳೆ. ಆ ರೀತಿ ತೆಗಿಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಒಂದು ಬ್ಯಾಜ್ ಅನ್ನ ಕೊಟ್ಟಿರ್ತಾನೆ, ಗೊತ್ತಾ, ಇದನ್ನ ನೀನೇ ಇಟ್ಕೊಂಡಿರು, ಎಲ್ಲವೂ ನಮಗೆ ಮರ್ತೋದ್ರು ಕೂಡ ಇದನ್ನ ಇಟ್ಟು ನಾನು ನಿನ್ನನ್ನ ಕಂಡು ಹಿಡಿತೀನಿ ಅನ್ನೋ ತರ ಹೇಳಿರ್ತಾನೆ, ಗೊತ್ತಾ, ನೆನ್ಪಿದ್ಯಾ? ಆ ಬ್ಯಾಡ್ಜ್ ಇವಾಗ ಕೆಳಗಡೆ ಬೀಳ್ಬೇಕಾದ್ರೆ ಅದನ್ನ ಹಿಂದೆ ಬಂದಿದ್ದ ನಮ್ಮ ಹೀರೋನೇ ಕೈಗೆ ತಗೋತಾನೆ. ಅದನ್ನ ತಗೊಂಡಿದ್ದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋಗೆ ಎಲ್ಲವೇ ನೆನಪಾಗುತ್ತೆ. ತಕ್ಷಣ ನಮ್ಮ ಹೀರೋಯಿನ್ ಅನ್ನು ಕರೆದು ಅವಳ ಕೈಗೆ ಆ ಬ್ಯಾಜ್ ಅನ್ನ ಇಟ್ಟು ಟೈಟ್ ಆಗಿ ಹಿಡ್ಕೋತಾನೆ ನಮ್ಮ ಹೀರೋ. ನಮ್ಮ ಹೀರೋ ಟಚ್ ಮಾಡಿದ ತಕ್ಷಣ ನಮ್ಮ ಹೀರೋಯಿನ್ಗೂ ಎಲ್ಲ ವಿಷಯವೇ ನೆನಪಾಗುತ್ತೆ. ಹಾಗೆ ಇಬ್ಬರು ಒಬ್ಬರಿಗೊಬ್ಬರು ನೋಡ್ಕೊಂಡು ನಗಾಡ್ತಾರೆ. ಆವಾಗ ನಮ್ಮ ಹೀರೋ, ನಾನು ಹೇಳ್ದೆ ಅಲ್ವಾ ಖಂಡಿತ ನಿನ್ನನ್ನ ಹುಡುಕಿ ನಾನು ಬರ್ತೀನಿ ಅಂತ ಅನ್ನೋ ತರ ಹೇಳ್ತಾ ಇರ್ತಾನೆ. ಆಮೇಲೆ ಏನು, ಆ ಬ್ಯಾಜ್ ಅನ್ನ ಯೂಸ್ ಮಾಡಿ ಅವರ ಫ್ರೆಂಡ್ಸ್ ಎಲ್ಲರಿಗೂ ಅದನ್ನ ಟಚ್ ಮಾಡಿಸಿ ಎಲ್ಲರಿಗೂ ನೆನಪನ್ನ ಬರೆಸ್ತಾರೆ. ಆಮೇಲಿಂದ ಎಲ್ಲರಿಗೂ ತುಂಬಾನೇ ಥಿಕ್ ಫ್ರೆಂಡ್ಸ್ ಆಗಿ ಇರೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಗಿರ್ಬಹುದು ಅನ್ಸುತ್ತೆ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ಕಂಟಿನ್ಯೂಸ್ ಆಗಿ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 4-5 ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.